ಓಂ ಶ್ರೀ ಗುರುಭ್ಯೋ ನಮಃ. ಗುರುಗಳ ಪಾದಾರವಿಂದಗಳಿಗೆ ವಂದಿಸುತ್ತಾ ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ನಮನಗಳು. ಇಂದಿನ ತರಗತಿಗೆ ಮುನ್ನ ಒಂದು ಶ್ಲೋಕ. ಧ್ಯಾಯೇ ಪದ್ಮಾಸನ ಸ್ಥಿತಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸತ್ಯೇಮಾ ಪದ್ಮಾವರಾಂಗೀ ಧ್ಯಾಯೇ ಸರ್ವಾಲಂಕಾರಯುಕ್ತಂ ಸಕಲಾಭಯಧಾಂ ಭಕ್ತಾನಾಂ ಬಿಂಬವಾನಿ ಶ್ರೀ ವಿದ್ಯಾಶಾಂತಮೂರ್ತಿಂ ಸಕಲಸುರನುತಾಂ ಸರ್ವಸಂಪತ್ಪ್ರದಾರ್ಥಿ ಧ್ಯಾಯೇತ್ ಪರಮಂಬಿಕಾಂ ಧ್ಯಾಯೇತ್ ಪರಮಂಬಿಕಾಂ. ಓಂ ಶ್ರೀ ಮಾತ್ರೇ ನಮಃ. ಹಿಂದಿನ ನಾಮದಲ್ಲಿ ನಾವು 90ನೇ ನಾಮವನ್ನ ನೋಡಿದ್ವಿ. ಆ ನಾಮನ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಅಂದ್ರೆ 90ನೇ ನಾಮ ಚಿಚ್ಚಕ್ತಿ ಚೇತನಾ ರೂಪ ಜಡಶಕ್ತಿರ್ ಜಡಾತ್ಮಿಕ ಅನ್ನೋ ನಾಮನ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಅಂತಂದ್ರೆ ಈ ಪ್ರಪಂಚದಲ್ಲಿ ನಾವು ಏನ್ ನೋಡ್ತಾ ಇದೀವಪ್ಪ ಅಂದ್ರೆ ಈ ಚೇತನನು ನೋಡ್ತಾ ಇದೀವಿ, ಜಡನೂ ಇದೆ. ಜಡ ಮತ್ತು ಚೈತನ್ಯ ಎರಡು ಈ ಪ್ರಪಂಚದಲ್ಲಿ ಕೂಡಿದೆ. ಇದರ ಮುಖಾಂತರ ಈ ಜೀವನ ಅನ್ನೋದು ನಡೀತಾ ಇದೆ. ಚೇತನ ಅಂತಂದ್ರೆ ಏನಪ್ಪ ಅಂತಂದ್ರೆ ಕದಲದು ಅಂತ. ಆ ಚೈತನ್ಯ ಶಕ್ತಿಯಿಂದ ಅದು ಕದಲುತ್ತೆ ಅನ್ನೋದಾಗಿದೆ. ಅಂದ್ರೆ ಅದಕ್ಕೆ ಉದಾಹರಣೆ ಯಾವ್ದಪ್ಪ? ಪಶು, ಪಕ್ಷಿ, ಗಿಡ, ಮನುಷ್ಯ, ಇವರೆಲ್ಲ ಅದಕ್ಕೆ ಉದಾಹರಣೆ. ಇವೆಲ್ಲ ಏನ್ ಮಾಡುತ್ತೆ? ತನ್ನ ಆಹಾರಕ್ಕಾಗಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗೋದು, ಆ ಜೀವನವನ್ನ ಕದಲಿಕೊಂಡು ಆ ಜೀವನವನ್ನ ನಡೆಸ್ತಾ ಇರುತ್ತೆ. ಜಡ ಅಂತಂದ್ರೆ ಏನಪ್ಪಾ ಅಂದ್ರೆ ಅದು ಕದಲ್ದೇ ಇರೋಂಥದ್ದು, ಇದ್ ಕಡೆನೆ ಇರುತ್ತದು. ಅದಕ್ಕೆ ಉದಾಹರಣೆ ಯಾವ್ದಪ್ಪ ಅಂತಂದ್ರೆ ಮಣ್ಣು, ಬೆಟ್ಟ, ಗುಡ್ಡ, ಇವುಗಳೆಲ್ಲ ಏನಂತೀವಿ ನಾವು? ಜಡ ಅಂತೀವಿ. ಆದ್ರೆ ಈ ಸಮಸ್ತ ಪ್ರಾಣಿಗಳಲ್ಲೂ ಮತ್ತೆ ಈ ಜಡದಲ್ಲಿ ಮತ್ತು ಈ ಚೈತನ್ಯದಲ್ಲಿ ಆ ಪರಮಾತ್ಮ ತುಂಬಿದಾನೆ. ಈ ಜಡದಲ್ಲೂ ಇದ್ದಾನೆ. ಯಾಕೆಂದ್ರೆ ಅದು ಜಡನೂ ಬೇಕು ಮನುಷ್ಯನ್ಗೆ, ಆ ಚೈತನ್ಯವೂ ಬೇಕು. ಎರಡು ಸೇರಿದ್ರೆ ಅವನ ಜೀವನ ಅನ್ನೋದು ಆಗತ್ತೆ. ಅದಕ್ಕೆ ಈ ಚೇತನದ ಬಗ್ಗೆ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಏನ್ ಹೇಳಿದಾನಪ್ಪ ಅಂತಂದ್ರೆ, ಈ ಚೇತನ ಅನ್ನೋದು ಎಲ್ಲ ಪ್ರಾಣಿಗಳು, ಈ ಜಗತ್ತಿನಲ್ಲಿ ಯಾವ್ಯಾವ ಪ್ರಾಣಿಗಳಿದೆಯೋ, ಯಾವ್ಯಾವ ವಸ್ತುಗಳಿದೆಯೋ ಅದ್ರಲ್ಲೆಲ್ಲ ನಾನು ಚೇತನ ಮತ್ತು ಜಡವಾಗಿದ್ದೀನಿ ಅಂತ ಅಂದ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ನಮ್ಮ ಶರೀರದಲ್ಲೂ ಕೂಡ ನಾವು ಈ ಜಡ ಮತ್ತು ಚೈತನ್ಯವನ್ನ ಕಾಣ್ತಾ ಹೋಗ್ತೀವಿ. ಹೇಗೆ ಅಂತಂದ್ರೆ ಚೈತನ್ಯ ಅನ್ನೋದು ಏನಪ್ಪಾ ಅಂದ್ರೆ ಅದು ಜ್ಞಾನ ರೂಪವಾದಂತ ಒಂದು ಚಿಚ್ಚಕ್ತಿ. ಚಿಚ್ಚಕ್ತಿ ಅಂದ್ರೆ ಏನು? ಆ ಪರಮಾತ್ಮನ ಒಂದು ಶಕ್ತಿ. ಅದಕ್ಕೆ ಚಿಚ್ಚಕ್ತಿ ಅಂತ ಕರಿತೀವಿ. ಆ ಚೈತನ್ಯ ಅನ್ನೋದು ಜ್ಞಾನ ರೂಪದಲ್ಲಿ ಆ ಚೇತನವಾಗಿ ನಮ್ಮಲ್ಲಿ, ನಮ್ಮ ಶರೀರದಲ್ಲಿ ಕದಲ್ತಾ ಇರುತ್ತೆ. ಇದು ಕದಲೋ ವಸ್ತುವಿನಲ್ಲಿ ಚೇತನ ಆದ್ರೆ, ಕದಲ್ತಕ್ಕಂತ ಆ ಚಿಚ್ಚಕ್ತಿ ಅನ್ನೋದೇನಿದೆ, ಆ ಶಕ್ತಿ, ಆ ಪರಮಾತ್ಮನ ಶಕ್ತಿ ಅನ್ನೋದೇನಿದೆ, ಇದು ಕದಲ್ತಾ ಇರ್ತಕ್ಕಂತ ವಸ್ತುಗಳಲ್ಲಿ ಚೇತನ ಆದ್ರೆ, ಆ ಜಡದಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ಅದು ಕದಲ್ದೇ ಇರೋತಕ್ಕಂತ ವಸ್ತುವಿನಲ್ಲಿ ಅದು ಜಡ ಆಗಿರುತ್ತೆ. ಅದು ನಮಗ್ ಕಾಣ್ತಾ ಇರಲ್ಲ. ಜಡ ವಸ್ತುವಿನಲ್ಲೂ ಕೂಡ ಆ ಪರಮಾತ್ಮ ಇದಾನೆ, ಅವನ ಚಿಚ್ಚಕ್ತಿ ಅನ್ನೋದು ಇದೆ ಅಂತ ಅಂದ್ಬಿಟ್ಟು ಎರಡರಲ್ಲೂ, ಈ ಜೀವಿಗಳ ಜೀವಿತಕ್ಕಾಗಿ ಎರಡರಲ್ಲೂ ಆ ಪರಮಾತ್ಮ ಇದ್ದಾನೆ.
ಅಂದ್ರೆ ಈಗ ನಾವು ಜಡ ಅಂತ ಹೇಳಿದ್ವಿ, ಅದಕ್ಕೆ ಉದಾಹರಣೆನೂ ಕೊಟ್ವಿ. ಬೆಟ್ಟ, ಕಲ್ಲು, ಮಣ್ಣು, ಗುಡ್ಡ, ಇವೆಲ್ಲ ನಾವು ಉದಾಹರಣೆಯನ್ನು ಕೊಟ್ವಿ. ಅವು ಕೂಡ ಈ ಮನುಷ್ಯನಿಗೆ ಬೇಕಲ್ಲ. ಅವು ಕೂಡ ಈ ಮನುಷ್ಯನ ಜೀವನಕ್ಕೆ ಪ್ರಯೋಜನಕ್ಕೆ ಬರುವಂತ ವಸ್ತು. ಈಗ ನಾವು ಒಂದ್ ಮನೆ ಕಟ್ಬೇಕು, ಮತ್ತೆ ಬೆಳೆ ಬೆಳಿಬೇಕು ಅಂದ್ರೆ ಮಣ್ಣು ಬೇಕು, ಭೂಮಿ ಬೇಕು. ಈ ಮನೆ ಕಟ್ಬೇಕು ಅಂದ್ರೆ ಕಲ್ಲು ಬೇಕು, ಮಣ್ಣು ಬೇಕು, ಇವೆಲ್ಲ ಬೇಕು. ಪ್ರತಿಯೊಂದು ವಸ್ತು ಕೂಡ ಈ ಮನುಷ್ಯನಿಗೆ ಆ ಜಡ ವಸ್ತುನು ಬೇಕಾಗತ್ತೆ. ಮತ್ತೆ ಈ ಚೈತನ್ಯವಾಗಿ ಇವನ್ ನಡೀತಾ ಇರೋನ್ಗೆ ಆ ಜಡ ವಸ್ತುವಿನ ಅವಶ್ಯಕತೆ ಇವನಿಗೆ ಬೇಕೇ ಬೇಕಾಗತ್ತೆ. ಆದ್ರಿಂದ ಆ ಮಾತೆ ಆ ಜಡದಲ್ಲೂ ಇದ್ದಾಳೆ, ಮತ್ತೆ ಆ ಕದಲ್ದೇ ಇರ್ತಕ್ಕಂಥ ಆ ಜಡದಲ್ಲೂ ಇದ್ದಾಳೆ, ಈ ಚೇತನದಲ್ಲೂ ಅವಳು ಇದ್ದಾಳೆ ಆ ಮಾತೆ ಅಂತ ಹೇಳ್ತಾರೆ. ಈ ಮನುಷ್ಯ ಶರೀರದಲ್ಲಿ ಹೇಗೆ ಇವಳು ಚೈತನ್ಯ ಎರಡು ರೂಪಗಳಲ್ಲೂ ಇದ್ದಾಳೆ. ಅಮ್ಮ ಅಮ್ಮ ಅನ್ನೋಳು ಈ ಶರೀರದಲ್ಲಿ ಎರಡು ರೂಪಗಳನ್ನು ನಾವು ಕಾಣ್ತೀವಿ. ಹೇಗೆ ಅಂತಂದ್ರೆ, ಈಗ ನಾವು ಕದಲ್ತಾ ಇದ್ದೀವಿ, ಚೈತನ್ಯ ಶಕ್ತಿಯಾಗಿದ್ದಾಳೆ. ಚಿತ್ ಅನ್ನೋ ಒಂದು ಯಂತ್ರದ ಮೂಲಕ ಉಪಾಧಿಯ ರೂಪದಲ್ಲಿ ಈ ಈ ಶರೀರದಲ್ಲಿ ಇದ್ದಾಳೆ. ಅಂದ್ರೆ ಇದು ಶರೀರ ಅನ್ನೋದು ಏನು, ಒಂದು ಉಪಾಧಿ. ಆ ಉಪಾಧಿಯ ರೂಪದಲ್ಲಿ ಆ ಚಿತ್ ಅನ್ನೋ ಯಂತ್ರದ ಮೂಲಕ ಈ ಉಪಾಧಿನ ನಡೆಸ್ತಾ ಇದ್ದಾಳೆ. ಈ ಶರೀರ ಅನ್ನೋ ಉಪಾಧಿನ ಆ ಚಿತ್ ಅನ್ನೋ ಯಂತ್ರದ ಮೂಲಕ ನಡೆಸ್ತಾ ಇದ್ದಾಳೆ. ಹೇಗೆ ಇವಾಗ ಒಂದು ಕಾರ್ ನೋಡ್ತೀವಿ ನಾವು, ಆ ಕಾರ್ ಏನಾಗಿರುತ್ತೆ, ಮೇಲೆಲ್ಲ ಒಂದು ಪದರವನ್ನ ಹೊಂದಿರುತ್ತೆ. ಅಂದ್ರೆ ಆ ಸ್ಥೂಲವಾದ ಒಂದು ಪದರವನ್ನ ಹೊಂದಿರುತ್ತೆ. ಆದ್ರೆ ಅದ್ರೊಳಗಡೆ ಇರೋ ಯಂತ್ರ ಮಾತ್ರ ಅದು ಕಾರ್ಯ ನಡೆಸ್ತಾ ಇರುತ್ತೆ. ಅದೇ ರೀತಿ ಆ ಚಿತ್ ರೂಪದಲ್ಲಿ ಈ ಶರೀರದಲ್ಲಿ ಯಂತ್ರದ ಮೂಲಕ ಈ ಶರೀರವನ್ನ ಅಮ್ಮ ನಡೆಸ್ತಾ ಇದ್ದಾಳೆ. ಅದೇ ರೀತಿ ನಮ್ಮ ಶರೀರದಲ್ಲಿ ಅಮ್ಮ ಹೇಗಿದ್ದಾಳೆ ಜಡ ರೂಪದಲ್ಲಿ ಅಂತ ಅಂದಾಗ, ಒಂದು ನಾವೀಗ ಮಾಂಸದ ಮುದ್ದೆ ಮತ್ತು ಈ ಎಲುಬುಗಳು ಇದನ್ನ ನೋಡ್ತೀವಿ ನಮ್ಮ ಶರೀರದಲ್ಲಿ. ಅಲ್ಲಲ್ಲೇ ಮಾಂಸದ ಮುದ್ದೆ, ಎಲುಬುಗಳು, ಇವೆಲ್ಲವುಗಳಿಂದ ಈ ಶರೀರ ಅನ್ನೋದು ಕೂಡಿದೆ. ಅದೇನಾಗತ್ತೆ, ಆ ಮಾಂಸದ ಮುದ್ದೆ ಮತ್ತು ಎಲುಬುಗಳು ಏನದು, ಅದು ಚೈತನ್ಯ ಅಲ್ಲ, ಅದು ಜಡ. ಒಂದ್ ಕಡೆ ಇರುತ್ತಷ್ಟೆ. ಆ ಒಂದೊಂದ್ ಕಡೆ ಅದನ್ನ ಎಲ್ಲೆಲ್ಲಿ ಶರೀರದಲ್ಲಿ ಎಲ್ಲೆಲ್ಲಿ ಇಡ್ಬೇಕೋ ಅಲ್ಲಲ್ಲಿ ಇರುತ್ತೆ. ಅದನ್ನ ಯಾರಿಟ್ರಪ್ಪ, ಆ ಮೂಳೆಗಳನ್ನ, ಆ ಮಾಂಸದ ಮುದ್ದೆಗಳನ್ನ ಎಲ್ಲೆಲ್ಲಿ ಇರ್ಬೇಕೋ ಅಲ್ಲಲ್ಲಿ ಶರೀರದಲ್ಲಿ ಇಟ್ಟಿದ್ದಾರೆ. ಅದನ್ನ ಯಾರಿಟ್ರು ಅನ್ಕೊಂಡಾಗ ಆ ಭಗವತಿನೇ ಆ ಶರೀರದಲ್ಲಿ ಅದನ್ನ ಇಟ್ಟಿರ್ತಾಳೆ. ಅಂದ್ರೆ ಈ ಶರೀರವನ್ನು ತಯಾರು ಮಾಡಿರ್ತಕ್ಕಂಥವಳು ಯಾರು, ಆ ಭಗವತಿ. ಆದ್ರಿಂದ ಅವಳು ಜಡನಲ್ಲಿ ಇಡ್ಬೇಕು, ಚೈತನ್ಯನಲ್ಲಿ ಇಡ್ಬೇಕು ಅನ್ನೋ ರೀತಿನಲ್ಲಿ ಈ ಜಡ ವಸ್ತುಗಳನ್ನು ಕೂಡ ಅಲ್ಲಿಟ್ಟಿರ್ತಾಳೆ. ಮಾಂಸದ ಮುದ್ದೆ ಮತ್ತು ಈ ಎಲುಬುಗಳು ಇವನ್ನೆಲ್ಲ ಇಟ್ಟಿರ್ತಾಳೆ. ಚೇತನ ರೂಪವಾಗಿ ಅವಳಿಗೆ ಯಾಕೆ ಕಾರ್ಯನಿರ್ವಹಿಸ್ತಾ ಇದ್ದಾಳೆ, ರಕ್ತದ ಚಲನೆ, ಗಾಳಿಯ ಒಂದು ನಾವು ಏನು ಸೇವನೆ, ಆ ಉಸಿರಾಟ, ಹೊರಗಿಂದ ಒಳಗ್ ತಗತೀವಿ, ಒಳಗಿಂದ ಹೊರಗ್ ಬಿಡ್ತೀವಿ, ಆ ಉಸಿರಾಟ, ಇದ್ರಲ್ಲೆಲ್ಲ ಯಾರಿದಾರಪ್ಪ ಅಂತಂದ್ರೆ ಅಮ್ಮ ಇದ್ದಾಳೆ. ಅಂದ್ರೆ ಅಂತಹ ಆ ಅಮ್ಮ ಕಾರ್ಯರೂಪಳಾಗಿ, ಕಾರ್ಯಕರ್ತಳಾಗಿ ನಮ್ಮ ಶರೀರದ ಪ್ರತಿಯೊಂದು ನಾಡಿಗಳಲ್ಲಿ, ರಕ್ತದಲ್ಲಿ, ಉಸಿರಾಡುವಂತ ಗಾಳಿಯಲ್ಲಿ ಚೇತನವಾಗಿ ಅವಳು ಕಾರ್ಯನಿರ್ವಹಿಸ್ತಾ ಇದ್ದಾಳೆ ಅಂತ ಹೇಳ್ತಾರೆ. ನಾವು ಈ ಚಿಚ್ಚಕ್ತಿನ ಹೇಗೆ ನಾವು ಗುರುತಿಸ್ತೀವಪ್ಪ ಅಂತಂದ್ರೆ, ಈ ಜಡ ಅನ್ನೋದನ್ನ ನಾವು ಯಾವ ರೀತಿ ಗುರುತಿಸ್ತೀವಿ, ಚೇತನ, ಈ ಜಡ, ಇದನ್ನ ಯಾವ ರೀತಿ ನಾವು ಕೊನೆಯಲ್ಲಿ ಗುರುತಿಸ್ತೀವಿ ಅಂತಂದಾಗ, ಯಾವುದರಿಂದ ಮತ್ತು ಯಾವುದು ಹೋಗೋದ್ರಿಂದ ಈ ದೇಹ ಅನ್ನೋದು ಶವವಾಗತ್ತೆ. ಶವ ಯಾವಾಗ ಆಗುತ್ತೆ, ಈ ದೇಹ ಅನ್ನೋದು ಆ ಉಸಿರಾಟ ನಿಂತಾಗ, ಮತ್ತು ಆ ರಕ್ತ ಚಲನೆ, ಆ ಚೇತನ ಅನ್ನೋ ಒಂದು ಶಕ್ತಿ ಈ ಶರೀರದಲ್ಲಿ ನಿಂತೋದಾಗ ಏನಾಗುತ್ತೆ, ಈ ಶರೀರ ಅನ್ನೋದು ಜಡ ಆಗೋಗುತ್ತೆ. ಅವಾಗ ಆ ಶರೀರನ ನಾವು ಏನಂತೀವಿ, ಅದನ್ನ ಶವ ಅಂತ ಕರಿತೀವಿ. ಅದೇ ಚಿಚ್ಚಕ್ತಿ. ಆ ಶವನು ಕೂಡ ಚಿಚ್ಚಕ್ತಿನೇ. ಆ ಶರೀರದಿಂದ ಅಮ್ಮ, ಆ ಜಡಶಕ್ತಿಯಿಂದ ಅಮ್ಮ ಮಾಯ ಆಗ್ಬಿಟ್ಟಿರ್ತಾಳೆ, ಅಮ್ಮ ಹೊಟ್ಟೋಗ್ತಾಳೆ. ಆ ಚಿಚ್ಚಕ್ತಿ ಅನ್ನೋದು ಆ ಜಡತ್ವದಿಂದ ಕದಲ್ಬಿಟ್ಟಿರುತ್ತೆ. ಆ ಪ್ರಾಣಶಕ್ತಿನೂ ಅಷ್ಟೇ. ಆ ಪ್ರಾಣಶಕ್ತಿ ಏನಾಗತ್ತೆ, ಆತ್ಮದ ಮೂಲಕ. ಯಾ ಶರೀರ ಹೋದ್ರೂ ಕೂಡ ಆ ಆತ್ಮ ಅನ್ನೋದು ಶಾಶ್ವತವಾದಂಥದ್ದು. ಆ ಆತ್ಮ ಏನಾಗತ್ತೆ,
ಹಾರ ಹೋಗುತ್ತೆ, ಮೇಲುಕೊಟ್ಟ ಹೋಗುತ್ತೆ. ಆತ್ಮ ಅನ್ನೋದು ಈ ಜಡಶಕ್ತಿಯಾದಂತ ಈ ಮಾಂಸ, ಈ ಎಲುಬು ಏನಿರುತ್ತೆ, ಇದನ್ನ ನಾವು ಮಣ್ಣಲ್ಲಿ ಹಾಕೋ ಅಗ್ನಿ ಮೂಲಕನೋ ಇದನ್ನ ದಹನ ಮಾಡ್ತೀವಿ, ಈ ಜಡತ್ವವನ್ನ. ಈ ರೀತಿಯಲ್ಲಿ ಅಮ್ಮ ನಮ್ಮ ಶರೀರದಲ್ಲಿ ಚೇತನ ಶಕ್ತಿಯಾಗಿರೋವರೆಗೂ ನಮ್ಮ ಶರೀರ ಅನ್ನೋದಿರುತ್ತೆ. ಯಾವಾಗ ಆ ಚೇತನ ಶಕ್ತಿ ಶರೀರನ ಬಿಟ್ಟು ಹಾರಿ ಹೋಗುತ್ತೋ ಅವಾಗ ಈ ಜಡತ್ವವನ್ನ ಹೊಂದಿ ಆ ಜಡತ್ವವು ಕೂಡ ಆ ಪಂಚಭೂತಗಳಲ್ಲಿ ಸೇರೋಗುತ್ತೆ ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬಂತು. ಯಾವುದು? ಚಿಚ್ಚಕ್ತಿ ಚೇತನ ರೂಪ ಜಡಶಕ್ತಿ ಜಡಾತ್ಮಿಕ ಅನ್ನೋ ನಾಮದಿಂದ ನಾವ್ ಇದನ್ನ ತಿಳ್ಕೊಂಡ್ವಿ. ಏನಂತ ಕೊನೆಗೆ ನಾವು ಒಟ್ಟಾರೆಯಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೇನಪ್ಪಾ ಅಂದ್ರೆ, ನಮ್ಮ ಚೇತನ ಶಕ್ತಿ ಯಾರಿಂದ ಬಂತು? ಆ ಮಾತೆಯಿಂದ ಬಂತು, ಆ ದೇವಿಯಿಂದ ಬಂತು. ಅವಳು ನಮ್ಮ ಉಸಿರಾಟವನ್ನ ನಡೆಸ್ತಾ ಇದ್ದಾಳೆ. ನಮ್ಮ ಚಲನವಲನಗಳು ಯಾವ ರೀತಿ ನಡಿಬೇಕು ಅನ್ನೋದನ್ನ, ಈ ಯಾವ ರೀತಿ ನಾವು ಆರೋಗ್ಯವಾಗಿರ್ಬೇಕು, ಯಾವ ರೀತಿ ನಮ್ಮ ಶರೀರ ಅನ್ನೋದು ಕದಲ್ತಾ ಇರ್ಬೇಕು ಅನ್ನೋದನ್ನ ಎಲ್ಲವನ್ನು ಕೂಡ ಆ ಮಾತೆ ನಿರ್ಧಾರ ಮಾಡಿ ಈ ಶರೀರವನ್ನ ನಡೆಸ್ತಾ ಇರ್ತಾಳೆ. ಯಾವಾಗ ಇದು ಜಡ ಆಗುತ್ತೋ, ಆ ಜಡದ ಆದಾಗ ಆ ಆತ್ಮ ಅನ್ನೋದು ಅಮ್ಮ ಅನ್ನೋಳು ಹೊರಕೊಟ್ಟು ಹೋಗ್ತಾಳೆ. ಹೊರಕೋದಾಗ ಇದು ಈ ಜಡವಾದಂತ ಈ ಶರೀರ ಏನಿದೆ ಇದು ಪಂಚಭೂತಗಳಲ್ಲಿ ಲೀನ ಆಗತ್ತೆ ಅನ್ನೋ ವಿಚಾರವನ್ನ ನಾವು ಚಿಚ್ಚಕ್ತಿ ಚೇತನ ರೂಪ ಜಡಶಕ್ತಿ ಜಡಾನ್ವಿತ ಅನ್ನೋ ನಾಮದಿಂದ ನಾವೀಗ ತಿಳ್ಕೊಂಡ್ವಿ. ಮುಂದಿನ ನಾಮ ಗಾಯತ್ರಿ ವಾಕೃತಿ ಸಂಧ್ಯಾ ನಿಜ ಬೃಂದ ನಿಷೇವಿತ. ಈ ಮೂರು ನಾಮಗಳು ಏನಿದೆ, ಗಾಯತ್ರಿ, ವಾಕೃತಿ, ಸಂಧ್ಯಾ ಅನ್ನೋ ಈ ನಾಮಗಳು ಏನಿದೆ, ಇದು ಕೇವಲ ದೇವಿಯ ಹೆಸರಲ್ಲ. ಏನ್ ಕರೀತಾ ಇದ್ದೀವಿ? ಗಾಯತ್ರಿ ಅಂದ್ರೆ ಅವಳೊಬ್ಬ ದೇವಿ, ವಾಕೃತಿ ಅಂದ್ರೆ ಅವಳೊಬ್ಬ ದೇವಿ, ಸಂಧ್ಯಾ ಅಂದ್ರೆ ಅವಳೊಬ್ಬ ದೇವಿ ಅನ್ನೋ ಒಂದು ದೇವಿಯ ಒಂದು ನಾಮದಿಂದ ನಾವು ಅದನ್ನ ಕರಿತೀವಿ. ಆದ್ರೆ ಅದು ದೇವಿ ಬರೀ ಹೆಸರಲ್ಲ, ಅದು ದೇವಿಯ ನಾಮ ಅಲ್ಲ. ಅದ್ರಲ್ಲಿ ಯಾವ ಶಕ್ತಿ ಇದೆಯಪ್ಪ ಅಂತಂದ್ರೆ, ವೇದದ ಶಕ್ತಿ ಇದೆ, ಉಪಾಸನಾ ಶಕ್ತಿ ಇದೆ, ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರವನ್ನ ಹೊಂದುವಂತ ಆ ಸಂಕೇತಗಳಾಗಿವೆ ಈ ನಾಮ ಅಂತ ಅನ್ಬಿಟ್ಟು ಹೇಳ್ತಾರೆ. ಈ ಮೂರು ನಾಮ ಬರೀ ದೇವಿಯ ಹೆಸರಿಂದ ಕೂಡಿಲ್ಲ, ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರವನ್ನ ಹೊಂದುವಂತ ಒಂದು ಸಂಕೇತವಾದಂತ ನಾಮಗಳಾಗಿದೆ ಈ ಮೂರು ನಾಮಗಳು ಅಂತ ಅನ್ಬಿಟ್ಟು ನಮ್ಮ ಶಾಸ್ತ್ರ ಹೇಳ್ತಾ ಇದೆ. ಈ ಗಾಯತ್ರಿ ಅಂತ ಏನು ಒಂದು ನಾಮನ ನಾವು ಹೇಳ್ತಾ ಇದ್ದೀವೋ, ಇದಕ್ಕೆ ಒಂದು ವಿಶೇಷವಾದಂತ ಒಂದು ವ್ಯಾಖ್ಯಾನ ಇದೆ. ಅದೇನಪ್ಪ ಅಂದ್ರೆ, ಗಾಯಂತಂ ತ್ರಾಯತಿ ಇತಿ ಗಾಯತ್ರಿ ಅಂತ ಇದೆ. ಗಾಯಂತಂ ತ್ರಾಯತಿ ಇತಿ ಗಾಯತ್ರಿ. ಆ ರೀತಿ ಅಂದಾಗ ಅಂದ್ರೆ ಏನು ಅಂತ ನಾವು ಯೋಚನೆ ಮಾಡಿದಾಗ, ಆ ಗಾಯತ್ರಿ ಅನ್ನೋ ಒಂದು ನಾಮವನ್ನ ಯಾರು ಸದಾಕಾಲ ನಿರಂತರವಾಗಿ ಅದನ್ನ ಉಪಾಸನೆ ಮಾಡ್ತಾ ಇರ್ತಾರೋ, ಅದರ ಆರಾಧನೆಯಲ್ಲೇ ತಮ್ಮ ಜೀವನವನ್ನ ತೊಡಗಿಸ್ಕೊಂಡಿರ್ತಾರೋ ಅಂಥವ್ರನ್ನ ಆ ಮಾತೆ, ಆ ಗಾಯತ್ರಿ ಮಾತೆ ಸದಾಕಾಲ ರಕ್ಷಣೆನ ಮಾಡ್ತಾ ಇರ್ತಾಳೆ ಅಂತ ಅನ್ಬಿಟ್ಟು ಈ ಗಾಯಂತಂ ತಾಯತಿ ಇತಿ ಗಾಯತ್ರಿ ಅನ್ನೋ ನಾಮದಿಂದ ನಮ್ಗೆ ಒಂದು ವಾಕ್ಯದಿಂದ ನಮಗ್ ತಿಳಿದು ಬರುತ್ತೆ. ಈ ಗಾಯತ್ರಿ ದೇವಿ ಅಂತ ಅಂದ್ರೆ ಇವಳು ಏನಪ್ಪ ಅಂತಂದ್ರೆ, ಆ ಲಲಿತಾ ಮಾತೆ. ನಾವೇನು ಈ ಲಲಿತಾ ಸಹಸ್ರನಾಮವನ್ನ ಪಠನ ಮಾಡ್ತಾ ಇದ್ದೀವಿ, ಆ ಲಲಿತಾ ಪರಮೇಶ್ವರಿಯೇ ಈ ಜಗತ್ತನ್ನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಒಳಪಡಿಸಿದಂತ ಪರಮ ಶಕ್ತಿಯಾದಂತ ಮಾತೆ ಅಂತ ನಾವೇನು ಅನ್ಕೊಂಡಿದ್ದೀವಿ, ಪರಮ ಸ್ವರೂಪಿಣಿಯಾದಂತ ಮಾತೆ ಅಂತ ನಾವು ಅನ್ಕೊಂಡಿದೀವೋ ಆ ಮಾತೆನ್ನೇ ಗಾಯತ್ರಿ ಮಾತೆಯಾಗಿ ಇಲ್ಲಿ ನಮ್ಗೆ ತಿಳಿದು ಬರ್ತಾ ಇದೆ. ಅವಳೇ ಪ್ರತಿಯೊಂದು ಏನ್ ಈ ಸಹಸ್ರ ನಾಮದಲ್ಲಿ ಒಂದೊಂದು ನಾಮವನ್ನು ನಾವು ಜಪ ಮಾಡ್ತೀವೋ, ನಾವು ಜಪಿಸ್ತೀವೋ, ಆ ಪ್ರತಿಯೊಂದು ನಾಮನು ಯಾರ್ದಪ್ಪ ಅಂತಂದ್ರೆ ಆ ಗಾಯತ್ರಿ ಮಾತೆ, ಲಲಿತಾ ಮಾತೆನೆ. ಒಂದೊಂದು ನಾಮದಲ್ಲಿ ಒಂದೊಂದು ಹೆಸರಿನ ಮೂಲಕ ಅವಳನ್ನ ನಾವು ಸ್ಮರಿಸ್ತಾ ಹೋಗ್ತೀವಿ.
ಒಂದೊಂದು ನಾಮದಲ್ಲಿ ಅವಳ ಒಂದೊಂದು ಶಕ್ತಿಯನ್ನ ನಾವು ಕಾಣ್ತಾ ಹೋಗ್ತೀವಿ. ಈ ಗಾಯತ್ರಿ ಅನ್ನೋ ನಾಮದಿಂದ ನಮ್ಗೆ ಯಾವ ಶಕ್ತಿ ಸಿಗ್ತಾ ಇದೆಯಪ್ಪ, ಆ ಗಾಯತ್ರಿ ರೂಪದಲ್ಲಿ ನಾವ್ ಏನನ್ನು ಪಡಿತಿದ್ವಪ್ಪ ಅಂತಂದ್ರೆ, ನಾವು ಜ್ಞಾನದ ಮಾರ್ಗದ ಕಡೆಗೆ ನಡೆಯೋ ಅಂತ ಒಂದು ದಿವ್ಯ ಮಾರ್ಗವನ್ನ ನಮ್ಗೆ ಆ ಮಾತೆ ಗಾಯತ್ರಿ ರೂಪದಲ್ಲಿ ನಮಗ್ ತಿಳಿಸ್ತಾ ಇದ್ದಾಳೆ. ಜ್ಞಾನ ಮಾರ್ಗದ ಕಡೆಗೆ ಹೋಗುವಂತ ಒಂದು ಮಾರ್ಗವನ್ನ ಗಾಯತ್ರಿ ರೂಪದಿಂದ ನಮ್ಗೆ ತಿಳಿಸ್ತಾ ಇದ್ದಾಳೆ. ಈಗ ನಾವು ಆ ಗಾಯತ್ರಿ ಮಂತ್ರ ನಮ್ಗೆ ಗೊತ್ತಿದೆ, ಅದೇನಪ್ಪ, ಓಂ ಭೂರ್ಭುವ ಸ್ವಃ ತತ್ಸವಿದುವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ ಅಂದ್ಬಿಟ್ಟು ನಾವು ಸದಾಕಾಲ ಗಾಯತ್ರಿ ಮಂತ್ರವನ್ನ ಜಪ ಮಾಡ್ತಾ ಇರ್ತೀವಿ. ಹಾಗಂದಾಗ ಆ ಮಂತ್ರದ ಅರ್ಥವನ್ನ ನಾವು ತಿಳ್ಕೊಬೇಕಾಗತ್ತೆ. ನಾವು ಸುಮ್ನೆ ಆ ಮಂತ್ರನ ಹೇಳ್ತಾ ಹೋಗ್ತೀವಿ, ಆ ಮಂತ್ರನ ನಾವು ಪಠಿಸ್ತಾ ಹೋಗ್ತೀವಿ, ಆದ್ರೆ ಅದರ ಅರ್ಥನ ನಾವು ತಿಳ್ಕೊಬೇಕಾಗತ್ತೆ. ಏನಪ್ಪಾ ಅದರ ಅರ್ಥ ಅಂತಂದ್ರೆ, ಈ ಸೃಷ್ಟಿಯಲ್ಲಿ, ಈ ಸೃಷ್ಟಿ ಒಳಗೆ ನಾವು ಜನ್ಮ ತಾಳಿದ್ದೀವಿ. ಆ ಜನ್ಮ ತಾಳಿ ನಾವೇನ್ ಮಾಡ್ತಿದ್ದೀವಿ, ಈ ಲೋಕಜ್ಞಾನದ ಅಂಧಕಾರದಲ್ಲಿ ನಾವು ಮುಳುಗೋಗ್ಬಿಟ್ಟಿದೀವಿ. ಇದೇ ಪ್ರಪಂಚ, ಇದೇ ಎಲ್ಲ, ಇದೇ ಸರ್ವಸ್ವ ಅನ್ನೋ ಜ್ಞಾನದಲ್ಲಿ ನಾವು, ಈ ಲೋಕದ ಜ್ಞಾನದಲ್ಲೇ ನಾವು ಮುಳುಗೋಗ್ಬಿಟ್ಟಿದೀವಿ. ಅಂತಹ ಅಂಧಕಾರದಿಂದ ನಾವು ಹೊರಗ್ ಬರ್ಬೇಕು. ಇದು ನಿಜವಾದದ್ದಲ್ಲ, ಈ ಲೋಕನೇ ಸರ್ವಸ್ವ ಅಲ್ಲ ಅಂತ ತಿಳಿದು ಆ ಅಂಧಕಾರದಿಂದ ನಾವು ಹೊರಗ್ ಬರ್ಬೇಕು ಅಂತ ಅಂದಾಗ ಆ ಮಾತಿನ ನಾವು ಧ್ಯಾನ ಮಾಡ್ಬೇಕು. ಏನಂತ ಧ್ಯಾನ ಮಾಡ್ಬೇಕಪ್ಪ ಆ ಗಾಯತ್ರಿನ ಅಂತಂದ್ರೆ, ಈ ನಮ್ಮ ಬುದ್ಧಿಯನ್ನ ಆ ದೈವಿಕದ ಜ್ಞಾನದ ಕಡೆಗೆ ಪ್ರೋತ್ಸಾಹಿಸಮ್ಮ, ಆ ದೈವಿಕದ ಜ್ಞಾನದ ಕಡೆಗೆ ಪ್ರೇರೇಪಿಸಮ್ಮ ಅಂತ ಅಂದ್ಬಿಟ್ಟು ನಾವು ಆ ಗಾಯತ್ರಿಯನ್ನ ನಾವು ಪಠನೆ ಮಾಡ್ಬೇಕಾಗತ್ತೆ. ನಾವೇನು ಆ ಮಂತ್ರನ ಹೇಳ್ತಾ ಹೋಗ್ತೀವೋ, ಆ ಮಂತ್ರದಲ್ಲಿ ಇರುವಂತ ಅರ್ಥ ಏನಪ್ಪಾ ಅಂದ್ರೆ, ನಮ್ಮನ್ನ ಈ ಲೋಕ ಜ್ಞಾನದಲ್ಲಿ ಮುಳುಗಿರ್ತಕ್ಕಂಥ ಅಜ್ಞಾನದಿಂದ ಈ ಲೋಕ ಜ್ಞಾನದಲ್ಲೇ ನಾವು ಮುಳುಗೋಗ್ಬಿಟ್ಟಿದೀವಿ. ಆದ್ರೆ ಇದು ನಿಜವಾದ ಜ್ಞಾನ ಅಲ್ಲ. ಆದ್ರಿಂದ ನಮ್ಮ ಬುದ್ಧಿನ ಆ ದೈವಿಕದ ಜ್ಞಾನದ ಕಡೆಗೆ ಪ್ರೇರೇಪಿಸು ಅಂತ ಧ್ಯಾನ ಮಾಡದೆ ಈ ವಾಕ್ಯದ ಅರ್ಥ ಆಗಿದೆ. ಆಮೇಲೆ ನಾವು ಈ ಅಜ್ಞಾನದಿಂದ ದೂರ ಮಾಡಿ, ಏನ್ ಈ ಅಜ್ಞಾನದಲ್ಲಿ ನಾವು ಮುಳುಗ್ಬಿಟ್ಟು ಏನ್ ಮಾಡ್ತಾ ಇದ್ದೀವಿ, ನಾವು ಜೀವನ ಮಾಡಕ್ಕೋಸ್ಕರ ಅಧರ್ಮದಲ್ಲಿ ನಡೀತಾ ಹೋಗ್ತೀವಿ. ಧರ್ಮ ಅನ್ನೋದು ನಮ್ಗೆ ಅರ್ಥನೇ ಆಗಲ್ಲ. ಯಾತಕ್ಕೆ? ನಾವು ಜೀವನ ಮಾಡ್ಬೇಕು, ಆಸೆ ನಮ್ಗೆ, ಆ ಕಾಮ ಅನ್ನೋದು ನಮ್ಮಲ್ಲಿ ಬಂದ್ಬಿಟ್ಟಿದೆ. ಆ ಕಾಮದಿಂದ ನಾವ್ ಏನ್ ಮಾಡ್ತೀವಿ, ನಾವು ಒಳ್ಳೆ ಜೀವನವನ್ನ ಮಾಡ್ಬೇಕು, ಆನಂದವನ್ನ ಅನುಭವಿಸ್ಬೇಕು, ಈ ಲೋಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಆನಂದವೂ ನನಗ್ ಸಿಗ್ಬೇಕು ಅನ್ನೋ ಕಾರಣಕ್ಕೆ ನಾವು ಅಧರ್ಮದಲ್ಲಿ ಹೋಗ್ತಾ ಇರ್ತೀವಿ. ಅಧರ್ಮ ಅನ್ನೋದು ನಮ್ಗೆ ಆ ಕಣ್ಣಿಗೆ ಕಾಣದೇ ಇಲ್ಲ, ಅಧರ್ಮದಲ್ಲಿ ಹೋಗ್ತಾ ಇರ್ತೀವಿ ಆ ಸಂಪಾದನೆಗೋಸ್ಕರ. ಆದ್ರೆ ಆ ಅಜ್ಞಾನನ ದೂರ ಮಾಡಿ ಧರ್ಮ ಮಾರ್ಗದಲ್ಲಿ ನಡೆಸೋ ಅಂತ ಒಂದು ಜ್ಞಾನವನ್ನ ಕೊಡಮ್ಮ ಅಂತ ಅಂದ್ಬಿಟ್ಟು ಆ ಗಾಯತ್ರಿ ದೇವಿನ ನಾವು ಪ್ರಾರ್ಥನೆ ಮಾಡ್ಬೇಕಾಗತ್ತೆ. ಈ ರೀತಿ ಗಾಯತ್ರಿ ಮಂತ್ರವನ್ನ ಗುರುಗಳ ಮೂಲಕ ಯಾರು ಉಪದೇಶ ಮಾಡ್ಕೊಂಡಿರ್ತಾರೋ ಅವ್ರಿಗೆ ದ್ವಿಜ ಅಂತ ಅಂದ್ಬಿಟ್ಟು ಕರೀತಾರೆ. ಈ ಗಾಯತ್ರಿ ಮಂತ್ರ ಆ ಗುರುಗಳ ಮೂಲಕ ಯಾರು ಉಪದೇಶವನ್ನ ತಗೊಂಡಿರ್ತಾರೋ ಈ ಗಾಯತ್ರಿ ಮಂತ್ರವನ್ನ, ಅವ್ರಿಗೆ ದ್ವಿಜ ಅಂತ ಕರೀತಾರೆ. ಆ ದ್ವಿಜ ಅನ್ನೋರು ಏನ್ ಮಾಡಿರ್ತಾರೆ, ಅವನಿಗೆ 2 ಜನ್ಮಗಳು ಅಂತ ಹೇಳ್ತಾರೆ. ಯಾರು ದ್ವಿಜ ಅಂತ ಕರಿತೀವೋ ಅವನ್ಗೆ 2 ಜನ್ಮಗಳು ಅಂದ್ರೆ ಏನ್, ಈ ಜೀವನದಲ್ಲೇ ಈಗೇನ್ ಜೀವನನ ಅನುಭವಿಸ್ತಾ ಇದ್ದಾನೋ ಇದ್ರಲ್ಲೇ ಅವನು 2 ಜನ್ಮಗಳನ್ನ ಹೊಂದುತ್ತಾನೆ ಅಂತ ಹೇಳ್ತಾರೆ. ಅದು ಯಾವ ರೀತಿನಪ್ಪ ಅಂದ್ರೆ, ನಾವೆಲ್ಲ ನೋಡಿದ್ದೀವಿ. ಈಗ ಒಂದು ಮಗುಗೆ 9 ವರ್ಷ ಆಗ್ತಾನೆ, ಆ ಮಗುಗೆ ನಾವು ಉಪನಯನ ಅಂತ ಮಾಡ್ತಾ ಹೋಗ್ತೀವಿ. ಆ ಉಪನಯನವನ್ನ ಮಾಡಿದಾಗ ಏನಾಗತ್ತೆ, ಆ ಗುರುಗಳ ಮೂಲಕ ಅದು ಮಂತ್ರ ಪಠನೆ ಆಗತ್ತೆ, ಗಾಯತ್ರಿ ಮಂತ್ರ ಪಠನೆ ಆಗತ್ತೆ. ಆ ಮಂತ್ರ ಪಠನೆ ಆದ ಮೇಲೆ ಅವನನ್ನ ದ್ವಿಜ ಅಂತ ಕರಿತೀವಿ.
ಅವನ 9 ವರ್ಷಕ್ಕೆ ಮೊದಲನೇ ಉಪನಯನ ಆಗಕ್ಕೆ ಮೊದಲು ಇರ್ತಕ್ಕಂಥ ಜೀವನವನ್ನ ಒಂದು ಜನ್ಮ ಅಂತ ಕರೆದ್ರೆ, ಈ ಉಪನಯನ ಆದ ನಂತರ ಬರ್ತಕ್ಕಂಥ ಜನ್ಮವನ್ನ ಇನ್ನೊಂದು ಜನ್ಮ ಅಂತ ಹೇಳ್ತಾರೆ. ಆದ್ರಿಂದ ಈ ದ್ವಿಜ ಅನ್ನೋನು ಈ ಜೀವನದಲ್ಲೇ 2 ಜನ್ಮಗಳನ್ನ ಹೊಂದ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಗಾಯತ್ರಿಗಳಿಗೆ ನಾವು 2 ವಿಧಗಳನ್ನ ಕಾಣ್ತಾ ಹೋಗ್ತೀವಿ. 2 ವಿಧಗಳನ್ನ ನಮ್ಗೆ ಗೊತ್ತಾಗ್ತಾ ಇದೆ ಈ ಗಾಯತ್ರಿ ಅನ್ನೋ ಮಂತ್ರದಿಂದ. ಯಾವ್ಯಾವ್ದಪ್ಪ ಅಂದ್ರೆ, ಒಂದು ಪ್ರಕಟ ಗಾಯತ್ರಿ, ಇನ್ನೊಂದು ಗುಪ್ತ ಗಾಯತ್ರಿ ಅನ್ನೋ 2 ಗಾಯತ್ರಿಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಏನ್ ಈ ಪ್ರಕಟ ಗಾಯತ್ರಿ ಅಂತ ಅಂದಾಗ, ಈಗ ನಾವು ಉಪನಯನ 9 ವರ್ಷ 11 ವರ್ಷ ಈಗ ಆದಾಗ ಉಪನಯನವನ್ನು ಮಾಡ್ತಾ ಹೋಗ್ತೀವಿ. ಆ ಉಪನಯನದ ಕಾಲದಲ್ಲಿ ಏನ್ ಮಾಡ್ತಾರೆ, ತಂದೆ ಮಗುವಿನ ಕಿವಿ ಒಳಗೆ ಒಂದು ಉಪದೇಶವನ್ನ ಕೊಡ್ತಾರೆ. ಗಾಯತ್ರಿಯ ಒಂದು ಉಪದೇಶವನ್ನ ಆ ಮಗುವಿಗೆ ಕೊಡ್ತಾರೆ. ಅದಕ್ಕೆ ಪ್ರಕಟ ಗಾಯತ್ರಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇನ್ನೊಂದು ಗುಪ್ತ ಗಾಯತ್ರಿ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ, ಈ ಗುಪ್ತ ಗಾಯತ್ರಿ ಅನ್ನೋ ಒಂದು ಮಂತ್ರವನ್ನ, ಉಪದೇಶವನ್ನ, ಗುಪ್ತ ಗಾಯತ್ರಿಯ ಒಂದು ಉಪದೇಶವನ್ನ ಗುರುಗಳು ಆತನಿಗೆ ಕೊಡ್ತಾರೆ. ಯಾವ್ದಪ್ಪ ಅದು ಅಂತಂದ್ರೆ, ಈ ಬಾಲಮಂತ್ರ. ಮಾತೆ ಬಾಲ ರೂಪಿಣಿಯಾಗಿದ್ದಾಗ ಆ ಬಾಲಮಂತ್ರ ಮತ್ತು ಈ ಪಂಚದಶಿ ಮಂತ್ರ ಮತ್ತು ಈ ಷೋಡಶಿ ಮಂತ್ರ ಇವುಗಳನ್ನೆಲ್ಲ ಏನ್ ಮಾಡ್ತಾರೆ, ಗುರುಗಳ ಮುಖೇನ ಉಪದೇಶಿಸಲ್ಪಡ್ತಾರೆ. ಅದಕ್ಕೆ ಗುಪ್ತ ಗಾಯತ್ರಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದು ಗುಪ್ತ ಗಾಯತ್ರಿ, ಇನ್ನೊಂದು ಪ್ರಕಟ ಗಾಯತ್ರಿ ಅಂತ ಅಂದ್ಬಿಟ್ಟು 2 ವಿಧಗಳನ್ನ ನಾವು ಈ ಗಾಯತ್ರಿಯಲ್ಲಿ ಕಾಣ್ತೀವಿ. ಆದ್ರಿಂದ ಈ ಜ್ಞಾನವನ್ನ ಹೊಂದಬೇಕು ಅಂತ ಅಂದಾಗ ನಾವೇನ್ ಮಾಡ್ಬೇಕು, ಈ ಗಾಯತ್ರಿ ದೇವಿಯನ್ನ ನಾವು ಉಪಾಸನೆ ಮಾಡ್ತಾ ಹೋಗ್ಬೇಕು ಅನ್ನೋದು ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ವಾಹೃತಿ. ವಾಹೃತಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಏನು ನಮ್ಮ ಒಳಗಡೆಯಿಂದ ಉಚ್ಚಾರಣೆ ಮಾಡ್ತೀವೋ ಅದನ್ನ ವಾಹೃತಿ ಅಂತ ಕರಿತೀವಿ. ಯಾವ್ದನ್ನ ನಾವು ಉಚ್ಚಾರಣೆ ಮಾಡ್ತೀವಿ ಅಂತಂದ್ರೆ, ಈ ಸೃಷ್ಟಿಗೆ ಮೊದಲು ಬಂದಿದ್ ಯಾವ್ದಪ್ಪ ಅಂದ್ರೆ ಶಬ್ದ. ಶಬ್ದ ಅಥವಾ ನಾದ ಅಂತ ಹೇಳ್ತೀವಿ. ಆ ನಾದನೇ, ಓಂ ಅನ್ನೋ ನಾದನೇ ಮೊದಲು ಬಂತು ಈ ಸೃಷ್ಟಿಯಲ್ಲಿ ಅಂತ ಹೇಳ್ತಾರೆ. ಹಾಗ್ ಬಂದಂತಹ ಆ ನಾದನ ಏನಂತ ಕರಿತೀವಿ, ಅದೇ ಪರಬ್ರಹ್ಮದ ಶಕ್ತಿಯಾಗಿ ಆಗ್ ಬಂದಂತ ನಾದ ಏನು ಆ ಸೃಷ್ಟಿಯಿಂದ ಹೊರಗೆ ಬಂತಲ್ಲ, ಆ ನಾದ ಏನಾಯ್ತು, ಪರಬ್ರಹ್ಮದ ಶಕ್ತಿಯಾಗಿ ಸಪ್ತವಾಕೃತಿಗಳಾಯ್ತಂತೆ. ಮೊದಲಿಗೆ ಈ ಸೃಷ್ಟಿಗೆ ಬಂದಂತ ಆ ನಾದಗಳೇನಾಯ್ತು, ಸಪ್ತವಾಕೃತಿಗಳಾಯ್ತು. ಆ ಪರಮಾತ್ಮನ, ಆ ಪರಬ್ರಹ್ಮನ ಶಕ್ತಿಯಿಂದ ಆ ನಾದ ಏನಾಯ್ತು, ಸಪ್ತವಾಕೃತಿಗಳಾಯ್ತು. ಅದ್ ಯಾವ್ಯಾವ್ದಪ್ಪ ಅಂದ್ರೆ, ಭುಹು, ಭವಃ, ಸ್ವವಃ, ಮಹಃ, ಜನಃ, ತಪಃ, ಸತ್ಯಂ ಅನ್ನೋ 7 ವಾಕೃತಿಗಳಾಯ್ತಂತೆ ಆ ಸೃಷ್ಟಿಯ ಇದರಿಂದ ಬಂದಂತಹದ್ದು. ಆ 7 ವಾಕೃತಿಗಳು ಏನಿದೆ, ಆ 7 ಲೋಕಗಳಾಗಿ ಆಯ್ತಂತೆ. ಆ 7 ಲೋಕಗಳು ಏನು ನಾವು 7 ಲೋಕಗಳು ಅಂತ ಕರೀತಿರ್ತೀವೋ, ಆ 7 ವಾಕೃತಿಗಳು ಆ 7 ಲೋಕಗಳನ್ನ ಸೂಚಿಸ್ತಾ ಇದೆ ಅಂತ ಅನ್ಬಿಟ್ಟು ನಮ್ಮ ಶಾಸ್ತ್ರ ಹೇಳ್ತಾ ಇದೆ. ಆಧ್ಯಾತ್ಮಿಕವಾಗಿ ನಾವು ಈ ಭುವಃ, ಭುಹಃ, ಸ್ವಹಃ, ಮಹಃ, ಜನಃ ಇವುಗಳನ್ನ ಆಧ್ಯಾತ್ಮಿಕವಾಗಿ ನಾವು ವಿಶ್ಲೇಷಣೆ ಮಾಡಿದಾಗ ಏನ್ ಇದರ ಅರ್ಥ ಅಂತ ತಿಳ್ಕೊಂಡಾಗ, ಭೂಹು ಅಂದರೆ ದೇಹ ಅಥವಾ ಶರೀರ. ಈ ಶರೀರ ಅನ್ನೋದು ನಮ್ಮ ಈ ಜೀವಕ್ಕೆ ನಾವು ಆ ವಾಕೃತಿಗಳನ್ನ ಹೋಲಿಸ್ಕೊಂಡಾಗ, ಅದನ್ನ ನಮ್ಮ ಶರೀರಕ್ಕೆ ಅನ್ವಯಿಸ್ಕೊಂಡಾಗ, ಭುಹು ಅಂದರೆ ದೇಹ, ಭುವಃ ಅಂದ್ರೆ ಪ್ರಾಣ, ಈ ದೇಹದಲ್ಲಿ ಸಂಚರಿಸ್ತಕ್ಕಂಥ ಪ್ರಾಣಕ್ಕೆ ಭುವಃ ಅಂತಾರೆ. ಸ್ವಹಃ ಅಂದ್ರೆ ಮನಸ್ಸು, ಆ ಶರೀರದ ಒಳಗಡೆ ಇರ್ತಕ್ಕಂಥ ಆ ಮನಸ್ಸಿಗೆ, ಆ ಅಂತಃಕರಣ ಅನ್ನೋದೇ ಶ್ರೇಷ್ಠವಾದ್ದು. ಈ ಶರೀರಕ್ಕೆ, ಶರೀರವನ್ನ ನಡೆಸೋ ಅಂಥದ್ದು.
ಈ ಮನಸ್ಸು ಅನ್ನೋದು ಸ್ವಹ ಅನ್ನೋದಕ್ಕೆ ಹೇಳ್ತಾರೆ. ಮಹಾ ಅಂದ್ರೆ ಬುದ್ಧಿ. ಈ ಬುದ್ಧಿ ಮೂಲಕ, ಈ ಮನಸ್ಸಿನ ಮೂಲಕ ಈ ಜೀವನವನ್ನ ನಾವು ನಡೆಸ್ತಾ ಹೋಗ್ತೀವಲ್ಲ, ಅದಕ್ಕೋಸ್ಕರ ಆ ಮಹಾ ಅನ್ನೋ ವಾಕೃತಿಗೆ ಈ ಬುದ್ಧಿಯನ್ನ ಹೋಲಿಸಿದ್ದಾರೆ. ಜನಹ ಅಂದ್ರೆ ಸೃಷ್ಟಿಯ ಶಕ್ತಿ. ಆ ಸೃಷ್ಟಿಯ ಶಕ್ತಿಯಿಂದ ನಾವು ಇದನ್ನೆಲ್ಲ ಪಡಿತಾ ಇದ್ದೀವಿ. ಈ ಶರೀರವನ್ನ, ಈ ಮನಸ್ಸನ್ನ, ಈ ಬುದ್ಧಿನ ಎಲ್ಲ ಹೊಂದ್ತಾ ಇದ್ದೀವಲ್ಲ, ಅದಕ್ಕೋಸ್ಕರ ಆ ಸೃಷ್ಟಿಯ ಶಕ್ತಿಯನ್ನ ಜನಹ ಅನ್ನೋದಕ್ಕೆ ಹೋಲಿಸಿದ್ದಾರೆ. ತಪಃ ಅಂದ್ರೆ ತಪಸ್ಸು. ಸತ್ಯಂ ಅಂದರೆ ಪರಬ್ರಹ್ಮ. ಆ ಪರಬ್ರಹ್ಮನಿಂದ ಬಂದಂತ ಆ ವಾಕೃತಿಯೇ ಈ 7 ವಾಕೃತಿಗಳಾಗಿ ಈ ಜೀವನವನ್ನ, ಈ ಶರೀರವನ್ನ, ಈ ಜಗತ್ತನ್ನ ನಡೆಸ್ತಾ ಇದೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ಅರ್ಥ ಆಗ್ತಾ ಇದೆ. ಈ ರೀತಿಯ ಈ ಏನು ಭುವಃ, ಮಹಃ, ತಪಃ, ಜನಃ ಅಂತ ಏನು ಈ ವಾಕೃತಿಗಳಿದೆಯೋ, ಇದನ್ನ ನಾವು ಸದಾ ಕಾಲ ಈ ಶಬ್ದವನ್ನ, ಈ ನಾದವನ್ನ, ಈ ವಾಕೃತಿಗಳನ್ನ ನಾವು ಪಠನೆ ಮಾಡ್ತಾ ಹೋದಾಗ, ಆ ಜಪದ ಮೂಲಕ ನಾವು ಅದನ್ನ ನಿರಂತರವಾಗಿ ಜಪಿಸ್ತಾ ಹೋದಾಗ ಏನಾಗತ್ತಪ್ಪ ಅಂತಂದ್ರೆ, ನಮ್ಮ ಮನಸ್ಸು ಶುದ್ಧಿ ಆಗತ್ತೆ. ಸದಾಕಾಲ ಆ ಗಾಯತ್ರಿ ಮಂತ್ರ ನಾವ್ ಯಾಕೆ ಹೇಳ್ಬೇಕು ಪ್ರತಿದಿನವೂ ಅಂತ ಅಂದಾಗ, ಅದರಿಂದ ಏನಾಗತ್ತಪ್ಪ ಅಂದ್ರೆ ನಮ್ಮ ಮನಸ್ಸು ಅನ್ನೋದು ಶುದ್ಧಿ ಆಗತ್ತೆ. ಮತ್ತೆ ನಮ್ಮಲ್ಲಿ ಆತ್ಮಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಓ, ನಾನು ಶರೀರ, ನಾನು ಆ ಪರಮಾತ್ಮನ ಶಕ್ತಿ, ನಾನು ಪರಮಾತ್ಮನ ಅಂಶ ಅನ್ನೋ ಒಂದು ಶಕ್ತಿ ಅನ್ನೋದು ನಮ್ಮಲ್ಲಿ, ಆತ್ಮಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಆ ಧ್ಯಾನದಲ್ಲಿ ನಾವು ಏಕಾಗ್ರತೆಯನ್ನ ಕಾಣ್ಬೇಕು. ಆ ಜಪದಲ್ಲಿ ನಾವು ಏಕಾಗ್ರತೆಯನ್ನ ಕಂಡು ಅದನ್ನ ನಾವು ಜಪಿಸ್ತಾ ಹೋದಾಗ ನಮ್ಮ ಆತ್ಮಬಲ ಅನ್ನೋದು ಹೆಚ್ಚಿ, ನಮ್ಮ ಮನಸ್ಸು ಶುದ್ಧಿಯಾಗಿ ಆ ಪರಮಾತ್ಮನ ಕಡೆಗೆ ನಾವು ಸಾಕ್ತೀವಿ ಅನ್ನೋದು ಈ ನಾಮದ ಅರ್ಥ ಆಗಿದೆ. ಮುಂದಿನ ನಾಮವನ್ನು ನೋಡೋಣ. ಮುಂದಿನ ನಾಮ ಸಂಧ್ಯಾ. ಸಂಧ್ಯಾ ಅಂತಂದ್ರೆ ಏನಪ್ಪ ಅಂದ್ರೆ, ಸಂಧ್ಯಾ ಅಂದ್ರೆ ಇವಾಗ ಸಂಧಿ ಅಂತೀವಿ, ಸಂಧ್ಯಾ ಅಂತ ಇಲ್ಲಿದೆ. ಸಂಧ್ಯಾ ಅಂದ್ರೆ 2 ಕಾಲಗಳ ಸಂಗಮ. ಸಂಧಿ ಅನ್ನಾಗ 2 ಪ್ಲೇಸ್ಗಳ ಮಧ್ಯೆ ಇರೋವಂಥದಕ್ಕೆ ನಾವು ಸಂಧಿ ಅಂತ ಕರಿತೀವಿ. ಇಲ್ಲಿ ಸಂಧ್ಯಾ ಅಂದಾಗ 2 ಕಾಲಗಳ ಸಂಗಮ. ಕಾಲ ಅಂದ್ರೆ ಹಗಲು ಮತ್ತು ರಾತ್ರಿ, ಇವೆರಡಕ್ಕೂ ಮಧ್ಯ ಬರುವಂಥದ್ದು ಯಾವ್ದಪ್ಪ ಅಂತಂದ್ರೆ ಸಂಧ್ಯಾ. ಅದಕ್ಕೆ ಇದನ್ನ ಸಂಧ್ಯಾ ಅಂತ ಕರೀತಾರೆ. ನಾವು ಏನು ಒಂದು ದಿನಾನ ಕಾಣ್ತಾ ಇದ್ದೀವಿ, ಒಂದು ದಿನವನ್ನ ನಾವು ಕಳಿತೀವಿ, ಇದರಲ್ಲಿ ನಾವು 3 ಕಾಲಗಳನ್ನ ಕಾಣ್ತೀವಿ. 3 ಸಂಧಿಗಳನ್ನ, ಒಂದು ದಿನದಲ್ಲಿ 3 ಸಂಧಿಗಳನ್ನ ನಾವು ಕಾಣ್ತೀವಿ. ಯಾವ್ದಪ್ಪ ಅಂತಂದ್ರೆ ಪ್ರಾತಃ ಸಂಧ್ಯಾ, ಮಧ್ಯಾಹ್ನ ಸಂಧ್ಯಾ, ಸಾಯಂ ಸಂಧ್ಯಾ ಅಂತ ಅಂದ್ಬಿಟ್ಟು 3 ಸಮಯಗಳನ್ನ ನಾವು ಈ ಒಂದು ದಿನದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಇಂಥ ಸಂಧ್ಯಗಳು ಏನಾಗತ್ತಪ್ಪ ಅಂತಂದ್ರೆ, ಇಂಥ ಸಂಧ್ಯಗಳು ಆ ದೇವೋಪಾಸನೆಗೆ, ಅಂದ್ರೆ ಆ ದೈವದ ಒಂದು ಆರಾಧನೆಗೆ ಅತ್ಯಂತ ಪವಿತ್ರವಾದಂತಹ ಕಾಲಗಳು ಅಂತ ಹೇಳ್ತಾರೆ. ಈ 3 ಕಾಲಗಳನ್ನ, ಆ ಮಾತನ್ನ ನಾವು ತಿಳಿಬೇಕು ಅಂದ್ರೆ, ಆ ಮಾತನ್ನ ಆರಾಧಿಸ್ಬೇಕು ಅಂತಂದಾಗ ಈ 3 ಕಾಲಗಳಲ್ಲಿ ನಾವು ಆ ಮಾತನ್ನ, ಆ ಗಾಯತ್ರಿ ಮಾತನ್ನ ನಾವು ಉಪಾಸನೆ ಮಾಡ್ಬೇಕು ಅಂತ ಹೇಳ್ತಾರೆ. ಕಾಲ ಅಂತಂದ್ರೆ ಏನು ಅಂದ್ರೆ, ಈಗ ಒಂದು 3 ಕಾಲಗಳಲ್ಲಿ ಆ ಮಾತನ್ನ ನಾವು ಉಪಾಸನೆ ಮಾಡ್ಬೇಕು ಅಂತ. ಕಾಲ ಅಂದ್ರೆ ಏನಪ್ಪಾ ಅಂದ್ರೆ ಸ್ಥಿತಿ ಅಂತ ಹೇಳ್ತೀವಿ. ಒಂದು ಸ್ಥಿತಿಗೆ ಅಲ್ಲ, ಆ ಸಮಯಕ್ಕೆ, ಆ ಸಮಯದ ಒಂದು ಸ್ಥಿತಿಗೆ ನಾವು ಕಾಲ ಅಂತ ಹೇಳ್ತೀವಿ. ಅಂತ ಸ್ಥಿತಿಯಲ್ಲಿ ಈ 3 ಕಾಲಗಳಲ್ಲಿ ನಾವು ಧ್ಯಾನ ಮಾಡಿದಾಗ ಏನಾಗತ್ತೆ, ನಾವು 3 ಕಾಲಗಳಲ್ಲಿ ಮಾಡಿದಂತ ಒಂದು ಸಮಗ್ರ ಧ್ಯಾನ ನಮ್ಮ ಅನುಭವಕ್ಕೆ ದೊರಕತ್ತೆ. ಆ 3 ಕಾಲಗಳಲ್ಲಿ ನಾವು ಧ್ಯಾನ ಮಾಡಿದ ಒಂದು ಸಮಗ್ರ ಧ್ಯಾನದಲ್ಲಿ ಸಿಗ್ತಕ್ಕಂತ ಒಂದು ಅನುಭವ ಏನಿದೆ, ಆ ಅನುಭವದ ಶಕ್ತಿನ ನಾವೇನಂತ ಕರಿತೀವಿ, ಸಂಧ್ಯಾ
ಅಂತ ಕರಿತೀವಿ. ಅಂತಂದ್ರೆ ನಮ್ ಆ ನಮ್ಮಲ್ಲಿ ಏನಾಗ್ತಾ ಇರುತ್ತೆ, ಆಲೋಚನೆಗಳು ಹುಟ್ಟುತ್ತಾ ಇರುತ್ತೆ ಈ ಶರೀರದಲ್ಲಿ, ಈ ಮನಸ್ಸಿನಲ್ಲಿ ಆಲೋಚನೆಗಳು ಹುಟ್ಟುತ್ತಾ ಹೋಗುತ್ತೆ. ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಈ ರೀತಿಯ ಆಲೋಚನೆಗಳು ಹುಟ್ಟುತ್ತಾ ಆಗತ್ತೆ. ಈ ಆಲೋಚನೆಗಳ ಮಧ್ಯೆ ಇರುವ ಒಂದು ಸೂಕ್ಷ್ಮತೆ ಏನಿದೆ, ಆ ಸೂಕ್ಷ್ಮತೆ ಏನಿದೆ ಅದನ್ನೇ ನಾವು ಸಂಧ್ಯಾ ಅಂತ ಕರಿತೀವಿ. ಈ ಆಲೋಚನೆಗಳು ನಮಗ್ ಬರ್ತಾ ಇರತ್ತೆ. ಆ ಆಲೋಚನೆಗಳನ್ನ ನಾವು ತಡೆದು ಏನು ನಾವು ಒಂದು ಸಮಗ್ರವಾದಂತ ಆ ಧ್ಯಾನದಲ್ಲಿ ಒಂದು ಅನುಭವವನ್ನ ಕಾಣ್ತೀವೋ ಅದಕ್ಕೆ ನಾವೇನಂತ ಕರಿತೀವಿ, ಸಂಧ್ಯಾ ಅಂತ ಕರಿತೀವಿ. ಅದೇ ಸೂಕ್ಷ್ಮ ವಿರಾಮಕ್ಕೆ ಸಂಧ್ಯಾ ಅಂತ ಕರಿತೀವಿ. ಇದಕ್ಕೊಂದು ಉದಾಹರಣೆಯನ್ನ ಕೊಟ್ರೆ ನಮ್ಗದು ಏನು ಅಂತ ಅರ್ಥ ಆಗತ್ತೆ. ಇವಾಗ ಒಂದು ಮಣಿ ಹಾರ ಇದೆ ಅಂತ ಅನ್ಕೊಳ್ಳಿ. ನಾವು ಹಾಕೊಂಡಿರ್ತೀವಿ ಮಣಿ ಹಾರ. ನಾವು ಹಾಕೊಂಡಾಗ ಅದೇನ್ ಅನಿಸುತ್ತೆ, ಓ ಇದೊಂದು ಮಣಿ ಹಾರ ಅಂತ ನಮ್ಗನ್ಸುತ್ತೆ. ಅದರ ಪೂರ್ಣತೆನ ನಾವು ಅರಿತೀವಿ. ಆ ಮಣಿ ಹಾರದ ಪೂರ್ಣತೆನ ನಾವು ಅಲ್ಲಿ ಅರಿತೀವಿ. ಆ ಮಣಿ ಹಾರದ ನಾವೇನ್ ಮಾಡ್ತೀವಿ, ಒಂದ್ಸಲ ಆ ಒಂದು ಮಣಿನ ಈ ಕಡೆಗೆ ಇನ್ನೊಂದ್ ಮಣಿನ ಆ ಕಡೆಗೆ ಒಂದ್ ಸ್ವಲ್ಪ ಜರುಗಿಸಿ ನೋಡಿದಾಗ ಆ ಎರಡು ಮಣಿನೂ ನಾವು ಸ್ವಲ್ಪ ಜರುಗಿಸಿದಾಗ ಏನಾಗತ್ತೆ, ಮಧ್ಯದಲ್ಲಿ ಒಂದು ಪ್ಲೇಸ್ ಕಾಣತ್ತೆ. ಅಲ್ಲೇನಿರುತ್ತೆ, ಆ ಪಕ್ಕಕ್ಕೆ ಜರುಗಿಸಿದಾಗ ಅಲ್ಲೇನ್ ಕಾಣತ್ತಪ್ಪ ನಮ್ಗೆ ಅಂದ್ರೆ ದಾರ ಅನ್ನೋದು ಕಾಣುತ್ತೆ. ಆ ದಾರ ಏನ್ ಮಾಡಿರುತ್ತೆ, ಈ ಒಂದೊಂದು ಮಣಿಗಳನ್ನು ಬಂಧಿಸಿ ಹಾರ ಮಾಡಿ ಅದರ ಪೂರ್ಣತೆಯನ್ನ ಸೇರ್ಸಿರುತ್ತೆ. ಆ ಪೂರ್ಣತೆಯನ್ನ ಅಲ್ಲಿ ಕಾಣ್ತೀವಿ. ಆ ದಾರ ಏನಾದ್ರೂ ನಾವು ಕಿತ್ತಾಕ್ಬಿಟ್ಟು ಅಂದಾಗ ಏನಾಗತ್ತೆ, ಆ ಮಣಿ ಹಾಳಾಗತ್ತೆ. ಒಂದೊಂದ್ ಮಣಿ ಒಂದೊಂದ್ ಕಡೆಗೆ ಹೋಗುತ್ತೆ, ಅದನ್ನ ಬಂದ್ಸಕ್ಕೆ ಆಗಲ್ಲ. ದಾರ ಇಲ್ಲದೆ ಇದ್ರೆ ಆ ಮಣಿಯ ಹಾರಕ್ಕೆ ಪೂರ್ಣತೆನೆ ಇರಲ್ಲ. ಆ ಕಡೆ ಈ ಕಡೆ ಮಣಿಗಳನ್ನು ಇದಾಗೋಗುತ್ತೆ. ಆದ್ರಿಂದ ಅದಕ್ಕೆ ಯಾವ್ದಪ್ಪ ಆಧಾರ ಅಂದ್ರೆ, ಆ ಮಣಿ ಹಾರಕ್ಕೆ ಆಧಾರವಾಗಿರೋದು ಯಾವ್ದಪ್ಪ ಅಂದ್ರೆ ಆ ದಾರ. ಆ ದಾರದ ರೀತಿಯಲ್ಲಿ ಪರಮಾತ್ಮನ ಚೈತನ್ಯ ಕೂಡ ನಮ್ಮೊಳಗೆ ಇರುತ್ತೆ. ಆ ಆ ಪರಮಾತ್ಮನ ಚೈತನ್ಯ ಯಾವ್ದಪ್ಪ ಅಂದ್ರೆ ಇಲ್ಲಿ ಆ ದಾರ. ಆ ದಾರ ಏನ್ ಮಾಡುತ್ತೆ, ಆಲೋಚನೆಯನ್ನ, ಒಂದು ಆಲೋಚನೆ ಬಂದ ನಂತರ ಇನ್ನೊಂದು ಆಲೋಚನೆ, ಇಂತಹ ಆಲೋಚನೆಗಳನ್ನ ತಡೆಯೋದನ್ನು, ಈ ಮನಸ್ಸು ಅನ್ನೋದು ತುಂಬಾ ಚಂಚಲ. ಇದ್ರಲ್ಲಿ ಏನಾಗುತ್ತೆ, ಒಂದು ಆಲೋಚನೆ ಆದ್ಮೇಲೆ ಇನ್ನೊಂದು ಆಲೋಚನೆ, ಇನ್ನೊಂದು ಆಲೋಚನೆ ಆದ್ಮೇಲೆ ಇನ್ನೊಂದು ಯೋಚನೆಗಳು ಬರ್ತಾ ಹೋಗುತ್ತೆ. ಇದನ್ನ ತಡೆಯೋದು ತುಂಬಾ ಕಷ್ಟ. ಆದ್ರಿಂದ ಈ ಸ್ಥೂಲ ಸಂಧ್ಯಾ ವಂದನೆ, ಏನ್ ನಾವು ಈ ಸಂಧ್ಯಾ ವಂದನೆಯನ್ನ ಮಾಡ್ತೀವೋ ಆಗ ಏನಾಗತ್ತೆ, ಈ ಆಲೋಚನೆಗಳನ್ನ ತಡೆ ಹಿಡಿಯೋದಕ್ಕೆ ಸಹಕಾರಿ ಆಗತ್ತೆ. ಏನ್ ಈ ಆಲೋಚನೆಗಳನ್ನ ನಮ್ಮಲ್ಲಿ ಮನಸ್ಸಿನಲ್ಲಿ ಬರ್ತಾ ಹೋಗುತ್ತೋ ಈ ಆಲೋಚನೆಗಳನ್ನ ತಡೆ ಹಿಡಿಯೋದಕ್ಕೆ ಈ ಸಂಧ್ಯಾ ವಂದನೆ ಅನ್ನೋದು, ಈ ಸ್ಥೂಲ ಸಂಧ್ಯಾ ವಂದನೆ ಅನ್ನೋದು ತುಂಬಾ ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಈ ರೀತಿಯಲ್ಲಿ ಪ್ರಾತಃ ಸಂಧ್ಯಾ, ಮಧ್ಯಾಹ್ನ ಸಂಧ್ಯಾ, ಸಾಯಂ ಸಂಧ್ಯಾ, ಈ 3 ಕಾಲಗಳಲ್ಲಿ ಉಸಿರಿನ ಮೂಲಕ ಅಂದ್ರೆ ನಾವು ಶ್ವಾಸದ ಮೂಲಕ ಏಕಾಗ್ರತೆಯಿಂದ ಧ್ಯಾನ ಮಾಡಿದ್ರೆ ಏನಾಗತ್ತ, ಅವಾಗ ಇಂಥ ಒಂದು ಸ್ಥೂಲವಾದಂತ ಒಂದು ಶಾಂತತೆಯನ್ನ ನಾವು ಹೊಂದ್ತೀವಿ. ಮನಸ್ಸಿನಲ್ಲಿ ಒಂದು ಶಾಂತತೆಯನ್ನ ನಾವು ಹೊಂದ್ತಾ ಹೋಗ್ತೀವಿ. ಮನಸ್ಸನ್ನ ಒಂದು ಹಿಡಿತಕ್ಕೆ ತರುವಂತ ಒಂದು ಶಕ್ತಿ ಆ ಸಂಧ್ಯಾ ವಂದನೆಯ ಮೂಲಕ ಆ ಪರಮಾತ್ಮನ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅನ್ನೋದು ಈ ನಾಮದ ಅರ್ಥ ಆಗಿದೆ. ಒಟ್ಟಾರೆಯಾಗಿ ಈ 3 ನಾಮಗಳ ಮೂಲಕ ನಾವೇನ್ ತಿಳ್ಕೊಂಡ್ವಪ್ಪ, ಈ 3 ನಾಮ ನಾವು ತಿಳ್ಕೊಂಡ್ವಿ. ಗಾಯತ್ರಿ, ವಾಕೃತಿ, ಸಂಧ್ಯಾ ಅಂತ ಅಂದ್ಬಿಟ್ಟು ಈ 3 ನಾಮಗಳನ್ನ ತಿಳ್ಕೊಂಡಾಗ ಇದರಿಂದ ನಮ್ಗೆ ಒಟ್ಟಾರೆಯಾಗಿ ಏನ್ ಅರ್ಥ ಆಯ್ತಪ್ಪ ಅಂತಂದ್ರೆ, ಈ ವಾಕೃತಿಗಳು ಅನ್ನೋ ಈ ನಾಮಗಳನ್ನ ನಾವು ಉಚ್ಚಾರಣೆ ಮಾಡಿದಾಗ ಅದರ ಶಕ್ತಿಯ ಉಚ್ಚಾರಣೆಯಿಂದ, ಆ ಉಚ್ಚಾರಣೆಯ ಶಕ್ತಿಯಿಂದ ನಮ್ಗೆ ಏನಾಗತ್ತೆ,
ಆ ಪರಮಾತ್ಮನ ಮೂಲಕ ಅದನ್ನ ನಾವು ಉಚ್ಚರಿಸಿದಾಗ, ಆ ಗಾಯತ್ರಿಯನ್ನ ನಾವು ನೆನೆಸ್ಕೊಂಡು ಅದ ಆ ಆಕೃತಿಗಳನ್ನ ನಾವು ಉಚ್ಚಾರಣೆ ಮಾಡಿದಾಗ ನಮ್ಮಲ್ಲಿ ಶಾಂತತೆ ಅನ್ನೋದು ಉಂಟಾಗತ್ತೆ ಅಂತ ಅಂದ್ಬಿಟ್ಟು ನಾವು ಈ ನಾಮದಿಂದ ತಿಳ್ಕೊಂಡ್ವಿ. ಈ ವಾಕೃತಿಗಳು ಅನ್ನೋದು ಎಲ್ಲಿಂದ ಬಂತಪ್ಪ ಅಂದ್ರೆ ಆ ಪರಮೇಶ್ವರನಿಂದ ಉಚ್ಚರಿಸಲ್ಪಟ್ಟಂತಹ ಶಬ್ದಗಳು ಇದು, ಅಂದ್ರೆ ನಾದ. ಈ ವಾಕೃತಿ ಎನ್ನುಗಳು ಆ ಪರಮೇಶ್ವರನಿಂದ ಉಚ್ಚರಿಸಲ್ಪಟ್ಟ ನಾದ. ಆದ್ರಿಂದ ಇದು ಏನಾಯ್ತು, ವೇದವಾಗಿ ಈ ಜಗತ್ತಿಗೆ ಬಂತು. ಈ ವೇದವಾಗಿ ಬಂದಂತಹ ಈ ವಾಕೃತಿಗಳು ಏನಾಯ್ತಪ್ಪ ಅಂದ್ರೆ ಅಜಪರೂಪವಾಗಿ ಗಾಯತ್ರಿಯಾಗಿ ನಮ್ಮ ಪ್ರಾಣವನ್ನ ರಕ್ಷಿಸೋದಕ್ಕೋಸ್ಕರ ಚಿಚ್ಚಕ್ತಿ ಚೇತನ ರೂಪ ಜಡಶಕ್ತಿ ಜಡಾತ್ಮಿಕಳಾಗಿ ನಮ್ಮ ಶರೀರದಲ್ಲಿ ತಿರುಗ್ತಾ ಇದ್ದಾಳೆ. ಆ ಗಾಯತ್ರಿ ದೇವಿ ಅನ್ನೋಳು ನಮ್ಮ ಶರೀರದಲ್ಲಿ ಚಿಚ್ಚಕ್ತಿ ಚೇತನ ರೂಪಳಾಗಿ ಜಡಶಕ್ತಿ ಜಡಾತ್ಮಿಕೆಯಾಗಿ ನಮ್ಮ ಶರೀರದಲ್ಲಿ ತಿರುಗ್ತಾ ಇದ್ದಾಳೆ. ಆದ್ರಿಂದ ಇಂತಹ ಮಾತೆನ ಆ ವಾಕೃತಿಗಳ ಮೂಲಕ ತ್ರಿಕಾಲಗಳಲ್ಲಿ ಆರಾಧಿಸಿ ತಿಳಿದ್ರೆ ನಿಜವಾಗ್ಲೂ ನಾವು ಆ ಗಾಯತ್ರಿ ಮಾತನ್ನ ಹೊಂದ್ತೀವಿ, ಅವಳಿಂದ ಒಂದು ಫಲವನ್ನ ನಾವು ಪಡಿತೀವಿ ಅಂತ ಅಂದ್ಬಿಟ್ಟು ನಮ್ಮ ಶಾಸ್ತ್ರಗಳು ಹೇಳ್ತಾ ಇದೆ. ಈಗ ಮುಂದಿನ ನಾಮವನ್ನು ನೋಡೋಣ. ಮುಂದಿನ ನಾಮ 91ನೇ ನಾಮ ತತ್ವಾಸನ ತತ್ವಮಯಿ ಪಂಚಕೋಶಾಂತರ ಸ್ಥಿತ ಅಂತ. ಈ ಮೂರು ನಾಮಗಳು ಏನ್ ಹೇಳ್ತಾ ಇದೆಯಪ್ಪ ಅಂದ್ರೆ ತತ್ವಾಸನ ತತ್ವಮಯಿ ಪಂಚಕೋಶಾಂತರ ಸ್ಥಿತ ಅನ್ನೋ ಈ ಮೂರು ನಾಮಗಳು ಏನ್ ಹೇಳ್ತಾ ಇದ್ದೇವಪ್ಪ ಅಂತಂದ್ರೆ ಸೃಷ್ಟಿಯಲ್ಲಿ ಅವಳ ಸಂಬಂಧ, ಈ ಸೃಷ್ಟಿನ ಅವಳು ಹೇಗ್ ಮಾಡಿದ್ಲು, ಮತ್ತೆ ನಮ್ಮ ಶರೀರದಲ್ಲಿ ಅವಳಿಗೆ ಹೇಗ ಅಂತರ್ಯಾಮಿಯಾಗಿ ನಮ್ಮ ಶರೀರದಲ್ಲಿ ಇದ್ದಾಳೆ ಅನ್ನೋ ತತ್ವವನ್ನ ನಮ್ಗೆ ತಿಳಿಸ್ತಾ ಇದೆ. ಈ ಮೂರು ನಾಮಗಳು ಕೂಡ ಆ ದೇವಿಯ ಪರಬ್ರಹ್ಮ ಸ್ವರೂಪಳು ಹೇಗ್ ಸೃಷ್ಟಿ ಮಾಡಿದ್ಲು, ಅವಳ ಸೃಷ್ಟಿಯ ಒಂದು ವಿಧಿವಿಧಾನ ಹೇಗಿದೆ, ಆ ಸೃಷ್ಟಿಗೂ ಅವಳಿಗೂ ಇರೋ ಸಂಬಂಧ ಏನು, ಮತ್ತು ಆ ಸೃಷ್ಟಿಯಲ್ಲಿ ಈ ಜೀವಿನ ಸೃಷ್ಟಿಸಿ ಈ ಜೀವಿಯ ಅಂತರಾತ್ಮದಲ್ಲಿ ಅವಳು ಹೇಗ್ ತಿರುಗ್ತಾ ಇದ್ದಾಳೆ ಅನ್ನೋ ಒಂದು ತತ್ವವನ್ನ ಇದು ನಮ್ಗೆ ತಿಳಿಸ್ತಾ ಇದೆ ಈ ಮೂರು ನಾಮಗಳು. ತತ್ವ ಅಂತ ಅಂದ್ವಿ. ತತ್ವ ಅಂದ್ರೆ ಏನು ಅಂತ ಸ್ವಲ್ಪ ತಿಳ್ಕೊಬೇಕಾಗತ್ತಲ್ವಾ. ತತ್ವ ಅಂದ ತಕ್ಷಣ ನಾವೆಲ್ಲ ಏನೋ ಅನ್ಕೊಂಡೇವ್, ಏನೇ ಒಂದು ಪರಮಾತ್ಮನ ಒಂದು ಇದು ಅಂತ ಅನ್ಕೊಂತೀವಿ. ಆದ್ರೆ ನಿಜವಾಗಿ ಅತತ್ವ ಅಂತಂದ್ರೆ ಏನಪ್ಪ ಅಂತ ಅಂದ್ರೆ ಅದು ಸತ್ಯವಾದದ್ದು ಮತ್ತು ಸಾರಭೂತವಾದದ್ದು ಮತ್ತು ಈ ಸೃಷ್ಟಿಗೆ ಆಧಾರವಾಗಿರುವಂಥದ್ದು ಯಾವ್ದಿದೆಯೋ, ಈ ಸೃಷ್ಟಿ ಯಾವುದ್ರ ಮೂಲಕ ಒಂದು ಸೃಷ್ಟಿ ಅನ್ನೋದು ಆಯ್ತು, ಅದಕ್ಕೆ ಆಧಾರವಾಗಿದೆಯೋ ಈ ಸೃಷ್ಟಿಗೆ, ಅದನ್ನ ನಾವು ತತ್ವ ಅಂತ ಕರಿತೀವಿ. ತತ್ವ ಅಂದ್ರೆ ನಿಜವಾದದ್ದು, ಸತ್ಯವಾಗಿರುವಂಥದ್ದು, ನಿಶ್ಚಯವಾಗಿರುವಂಥದ್ದು ಮತ್ತು ಸಾರಭೂತವಾಗಿರುವಂಥದ್ದು. ಮತ್ತು ಈ ಸೃಷ್ಟಿ ಎಲ್ಲ ನಡಿಬೇಕಾದ್ರೆ ಅದಕ್ಕೆ ಆಧಾರವಾಗಿರುವಂಥದ್ದು ಯಾವ್ದಿದೆಯೋ ಅದನ್ನ ನಾವು ತತ್ವ ಅಂತ ಅಂದ್ಬಿಟ್ಟು ಕರಿತೀವಿ. ತತ್ವಾಸನ ಅಂದ್ರೆ ಅಂತಹ ಒಂದು ಮೂಲಭೂತ ತತ್ವದ ಮೇಲೆ ಯಾರು ಅಸೀನಳಾಗಿದೆಯೋ ಅವಳಿಗೆ ತತ್ವಾಸನ ಅಂತ ಕರೀತಾರೆ. ಅವಳೇ ಶ್ರೀ ಲಲಿತಾಂಬಿಕೆ. ಆ ಲಲಿತಾಂಬಿಕೆ ಅಂತಹ ತತ್ವಗಳ ಮೇಲೆ ಅಸೀನಳಾಗಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇನ್ನೊಂದು ಅರ್ಥದಲ್ಲಿ ನಾವು ತತ್ವ ಅಂತ ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡಿದಾಗ, ತತ್ವ ಅಂತ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡಾಗ ಏನಪ್ಪ ಅಂತಂದ್ರೆ, ಈ ಬ್ರಹ್ಮಾಂಡದ ಸೃಷ್ಟಿಯಿಂದ, ಈ ಬ್ರಹ್ಮಾಂಡದಲ್ಲಿ ಅವನು ಸೃಷ್ಟಿ ಮಾಡ್ದ ಈ ಬ್ರಹ್ಮಾಂಡವನ್ನ, ಈ ಸೃಷ್ಟಿಯಲ್ಲಿ ಸಕಲ ಜೀವಿಗಳಿಗೂ ಪ್ರಾಣಿಗಳಿಗೂ ಒಂದು ಕರ್ಮ ಅನ್ನೋದನ್ನ ಕೊಟ್ಟಿದ್ದಾನೆ. ಪ್ರತಿಯೊಂದಕ್ಕೂ ಈ ಸೃಷ್ಟಿಗೆ ಬಂದ್ಮೇಲೆ ಪ್ರತಿಯೊಂದು ಜೀವಿ ಆಗ್ಲಿ ಪ್ರಾಣಿ ಆಗ್ಲಿ ಕರ್ಮ ಅನ್ನೋದನ್ನ ಮಾಡ್ಲೇಬೇಕಾಗತ್ತೆ. ಪ್ರತಿಯೊಂದು ಜೀವಿನೂ ಕರ್ಮ ಅನ್ನೋದು ಅವನಿಗೆ ಅನ್ವಯಿಸಿದ್ದು. ಅಂತಹ ಏನು ಒಂದು ಕರ್ಮ ಮಾಡ್ತಾನೋ ಆ ಜೀವಿ ಮತ್ತು ಪ್ರಾಣಿಗಳು, ಏನು ಒಂದು ಕರ್ಮ ಅನ್ನೋದು ನಡೆಯುತ್ತೋ ಈ ಸೃಷ್ಟಿಲಿ,
ಅದಕ್ಕೆ ತಕ್ಕನಾಗಿ ಆ ಕರ್ಮದ ಒಂದು ಫಲಕ್ಕೆ ತಕ್ಕನಾದಂತ ಒಂದು ಫಲವನ್ನ ನೀಡ್ತಕ್ಕಂಥ ಈಶ್ವರ ಶಕ್ತಿಗೆ ತತ್ವ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಇನ್ನೊಂದು ಅರ್ಥದಲ್ಲಿ ಹೇಳ್ತಾರೆ. ಅಂದ್ರೆ ಈ ಸೃಷ್ಟಿಯಲ್ಲಿ ಸೃಷ್ಟಿಯಾದಂತ ಜೀವಿ, ಈ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾದಂತ ಜೀವಿಗಳು, ಪ್ರಾಣಿಗಳು, ಆ ಕರ್ಮದ ಫಲವ ಪ್ರಾಣಿಗಳಿಗೆ ಕರ್ಮದ ಫಲಗಳಿಗೆ ಅನುಸಾರವಾಗಿ ನೀಡ್ತಕ್ಕಂತ ಒಂದು ಒಂದು ಫಲವನ್ನ ಆ ಪರಬ್ರಹ್ಮನಿಂದ ಕೊಡ್ತಕ್ಕಂತ ಆ ಫಲವನ್ನ ಈಶ್ವರ ಶಕ್ತಿಗೆ ಆ ತತ್ವ ಅಂತ ಅಂದ್ಬಿಟ್ಟು ಕರೀತಾರೆ ಅಂತ ಅಂದ್ಬಿಟ್ಟು ಇನ್ನೊಂದು ಅರ್ಥದಿಂದ ಹೇಳ್ತಾರೆ. ಈ ತತ್ವ ಅನ್ನೋದು ಅನೇಕ ರೂಪಗಳಿಂದ ಕೂಡಿದೆಯಂತೆ. ಈ ತತ್ವ ಅನ್ನೋದು ಈ ಬ್ರಹ್ಮಾಂಡಕ್ಕೆ ಬಂದಿರ್ತಕ್ಕಂಥ ಈ ತತ್ವಗಳು ಅನೇಕ ರೂಪಗಳಿಂದ ಕೂಡಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದನ್ನ ಬೇರೆ ಬೇರೆ ಉಪನಿಷತ್ತುಗಳು, ಶಾಸ್ತ್ರಗಳು ಇವೆಲ್ಲ ತಿಳಿಸೋ ಪ್ರಕಾರ ನಮ್ಗೆ ಅಷ್ಟೊಂದು ಬೇರೆ ಬೇರೆ ತತ್ವಗಳು ಎಷ್ಟೋ ಇದೆ ಈ ಬ್ರಹ್ಮಾಂಡಕ್ಕೆ ಬಂದಿರತಕ್ಕಂಥದ್ದು ಅಂತ ಪರಮಾತ್ಮನ ಶಕ್ತಿ ಅಂತ ಅಂದ್ಬಿಟ್ಟು ಹೇಳಿದ್ರನು ಈ ಉಪನಿಷತ್ತುಗಳು ಮತ್ತು ಶಾಸ್ತ್ರಗಳು ಏನ್ ಹೇಳ್ತಾ ಇದೆಯಪ್ಪ ಅಂತಂದ್ರೆ ಇದರಲ್ಲಿ 36 ತತ್ವಗಳು ಪ್ರಸಿದ್ಧ ಆಗಿದೆ ಅಂತ ಅಂದ್ಬಿಟ್ಟು ನಮಗ್ ತಿಳಿಸ್ತಾ ಇದೆ. ಅದರಲ್ಲಿ ಅಷ್ಟು ತತ್ವಗಳು ಆ ಪರಮಾತ್ಮನ ಶಕ್ತಿಯಿಂದ ಬಂದಿದ್ರು ಕೂಡ ಇದರಲ್ಲಿರ್ತಕ್ಕಂಥದ್ದು 36 ತತ್ವಗಳು ತುಂಬಾ ಪ್ರಾಮುಖ್ಯವಾದಂಥವು, ಪ್ರಸಿದ್ಧವಾದಂಥವು ಅಂತ ಅಂದ್ಬಿಟ್ಟು ಅಂತ ಹೇಳ್ತಾರೆ. ನಮ್ಮ ಶಾಸ್ತ್ರ ಮತ್ತು ಉಪನಿಷತ್ತುಗಳು 36 ತತ್ವಗಳು ಅವು ಪ್ರಧಾನವಾದದ್ದು ಅಂತ ಅಂದ್ಬಿಟ್ಟು ತಿಳಿಸ್ತಾ ಇದೆ. ನಾವೀಗ ಹೇಳ್ತಾ ಇದ್ವಿ ಏನ್ ಈ ಪರತತ್ವ, ಇದನ್ನ ನಾವು ಪರತತ್ವ ಅಂತ ಕರಿತಾ ಇದ್ದೀವಿ. ಏನ್ ಈ ಪರತತ್ವ ಅಂತ ಅಂದ್ರೆ ಇದು ಹೇಗಾಯ್ತು, ಈ ಪರತತ್ವ ಹೇಗ್ ಬಂತು ಅಂತಂದ್ರೆ ಅದು ವಿವರ್ತನದ ಮೂಲಕನ ಈ ಪರತತ್ವ ಈ ಜಗತ್ತಿಗೆ ಆ ಪರಮಾತ್ಮನಿಂದ ಹೇಗ್ ಬಂತು ಅಂತ ನಾವು ನೋಡಿದಾಗ ಅದು ವಿವರ್ತನದ ಮೂಲಕನೋ ಅಥವಾ ಪರಿಣಾಮದ ಮೂಲಕನೋ ಏನಾಯ್ತು, ಈ ಜಗತ್ ರೂಪವನ್ನ ಹೊಂದಿ ಸ್ಥೂಲ ಪ್ರಪಂಚವಾಗಿ ನಮಗ್ ಕಾಣಿಸ್ತಾ ಇದೆ. ಆ ಪರತತ್ವ ಅನ್ನೋದು ನಿಂದ ಬಂದಂತಹ ಆ ಪರತತ್ವ ಏನಾಯ್ತು, ವಿವರ್ತನದ ಮೂಲಕನೋ ಅಥವಾ ಪರಿಣಾಮದ ಮೂಲಕನೋ ಜಗತ್ತಾಯ್ತು. ಆ ಜಗತ್ ರೂಪವನ್ನ ಹೊಂದಿ ಈ ಸ್ಥೂಲ ಪ್ರಪಂಚವಾಗಿ ನಮಗ್ ಕಾಣ್ತಾ ಇದೆ ಈ ಪರತತ್ವ ಅನ್ನೋದು. ಇಂತಹ ಸ್ಥೂಲದಲ್ಲಿ, ಈ ಸ್ಥೂಲ ಪ್ರಪಂಚದಲ್ಲಿ ನಾವು ಒಂದು ಸೂಕ್ಷ್ಮ ಕೂಡ ಕಾಣ್ತಾ ಇದ್ದೀವಿ. ಅದು ಯಾವ್ದಪ್ಪ ಅಂದ್ರೆ ಆ ತತ್ವದ ಉದಾಹರಣೆ, ಆ ಸೂಕ್ಷ್ಮ ತತ್ವದ ಉದಾಹರಣೆಗೆ ನಾವ್ ಏನ್ ಕಾಣ್ತೀವಪ್ಪ ಅಂತಂದ್ರೆ ಈ ಜಗತ್ನಲ್ಲಿ ನಾವು ಯಾವ್ಯಾವ್ದನ್ನ ಸ್ಥೂಲವಾಗಿ ಕಾಣ್ತಿದೀವಿ ಅಂದ್ರೆ ಆಕಾಶ ಕಾಣ್ತಿದೀವಿ, ಮತ್ತೆ ನಾವು ಈ ಅನುಭವಿಸ್ತಾ ಇದೀವಿ ಏನನ್ನ, ಅಗ್ನಿನ್ ಕಾಣ್ತೀವಿ, ಗಾಳಿ, ನೀರು, ಭೂಮಿ ಇವನ್ನೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ. ಇವುಗಳೆಲ್ಲ ಆ ಪರಮಾತ್ಮನ ತತ್ವವೇ ಅಂತ ಹೇಳ್ತಾರೆ. ಇದರಲ್ಲಿ 3 ತತ್ವಗಳು ಮುಖ್ಯವಾಗಿ ಶಾಸ್ತ್ರ ಹೇಳ್ತಾ ಇದೆ. ಈ ತತ್ವಗಳಲ್ಲಿ ಈ ಪರಮಾತ್ಮನ 36 ತತ್ವಗಳೇನಿದೆ ಇದರಲ್ಲಿ 3 ತತ್ವಗಳನ್ನ ಮಾಡಿದ್ದಾರೆ, ಅದನ್ನ ವಿಂಗಡಿಸಿದ್ದಾರೆ 3 ತತ್ವಗಳನ್ನಾಗಿ. ಅದು ಯಾವ್ಯಾವ್ದಪ್ಪ ಅಂತಂದ್ರೆ ಒಂದು ಶುದ್ಧ ತತ್ವ ಅಂತ ಹೇಳ್ತಾರೆ, ಇನ್ನೊಂದನ್ನ ಶುದ್ಧ ಅಶುದ್ಧ ತತ್ವ ಅಂತ ಹೇಳಿದ್ರು, ಇನ್ನೊಂದನ್ನ ಪೂರ್ತಿ ಅಶುದ್ಧ ತತ್ವ ಅಂತ ಅಂದ್ಬಿಟ್ಟು ಕರೆದ್ರು. 3 ತತ್ವಗಳಾಗಿ ಆ ಪರಮಾತ್ಮನಿಂದ ಬಂದಂತ ಈ ಜಗತ್ ರೂಪವಾಗಿ ನಾವೇನ್ ಕಾಣ್ತಾ ಇದ್ದೀವೋ ಆ ಸ್ಥೂಲ ಜಗತ್ತನ್ನ ತತ್ವ ಅಂತ ಕರೆದ್ವಿ. ಆ ತತ್ವದಲ್ಲಿ 3 ತತ್ವಗಳನ್ನ ನಾವು ಕಾಣ್ತಾ ಹೋದ್ವಿ. ಯಾವುದು ಶುದ್ಧ ತತ್ವ, ಶುದ್ಧ ಅಶುದ್ಧ ತತ್ವ ಮತ್ತು ಅಶುದ್ಧ ತತ್ವ ಅನ್ನೋ 3 ಪ್ರಮುಖ ತತ್ವಗಳನ್ನ ನಾವೀಗ ಕಾಣ್ತೀವಿ. ಶುದ್ಧ ತತ್ವ ಅಂದಾಗ ಅದರಲ್ಲಿ ಯಾವ್ಯಾವ್ದಿದೆಯಪ್ಪ ಅಂದ್ರೆ ಶಿವ ತತ್ವ ಇದೆ, ಶಕ್ತಿ ತತ್ವ ಇದೆ, ಸದಾಶಿವ ತತ್ವ ಇದೆ, ಈಶ್ವರ ಮತ್ತು ಶುದ್ಧ ವಿದ್ಯಾ ಅನ್ನುವ 5 ತತ್ವಗಳನ್ನ ನಾವು ಈ ಶುದ್ಧ ತತ್ವದಲ್ಲಿ ಕಾಣ್ತೀವಿ. ಹಾಗೆ ಶುದ್ಧ ಅಶುದ್ಧ ತತ್ವ ಅಂದ್ರೆ ಅದ್ರಲ್ಲಿ ಯಾವ್ಯಾವ್ದಿದ್ಯಪ್ಪ ಅಂದ್ರೆ ಮಾಯಾ ಇದೆ,
ಕಲ ಇದೆ, ರಾಗ ಇದೆ, ಕಾಲ ಇದೆ, ನಿಯತಿ ಇದೆ, ಪುರುಷ ಇದೆ, ವಿದ್ಯೆ ಇದೆ. ಇವುಗಳನ್ನ ಶುದ್ಧ ಅಶುದ್ಧ ತತ್ವ ಅಂತ ಕರೆದು, ಇವೆಲ್ಲ ಶುದ್ಧವಾಗಿದೆ, ಆದ್ರೂ ಯಾಕೆ ಇದನ್ನ ಅಶುದ್ಧ ತತ್ವ ಅಂತ ಕರೀತಾ ಇದ್ದಾರೆ ಅಂತ ಅಂದಾಗ ಅದಕ್ಕೆ ಒಂದು ಇದನ್ನ ನಮ್ಗೆ ಕೊಡ್ತಾರೆ, ವಿಶ್ಲೇಷಣೆಯನ್ನ. ನಮ್ಗೆ ಶಾಸ್ತ್ರ ಏನ್ ಹೇಳುತ್ತಪ್ಪ, ಇದು ಶುದ್ಧವಾಗಿದ್ರು ಯಾಕೆ ಅಶುದ್ಧ ತತ್ವ ಅಂತ ಕರಿತಿದ್ದೀವಿ ಅನ್ನೋದಕ್ಕೆ ಶಾಸ್ತ್ರ ಏನ್ ಹೇಳ್ತಾ ಇದೆಯಪ್ಪ ಅಂತಂದ್ರೆ, ಆ ಜೀವಿಯ ಪರಂಪರೆ ಏನಿದೆ, ಈ ಜೀವಿ ಹುಡ್ತಾನೆ, ಸಾಯ್ತಾನೆ, ಹೀಗೆ ಅವನ ಪರಂಪರೆ ಏನಿದೆ ಮತ್ತು ಅವನ ಕರ್ಮ ಏನಿದೆ, ಅದಕ್ಕೆ ಅನುಗುಣವಾಗಿ ಈ ಶುದ್ಧ ಅಶುದ್ಧ ಶುದ್ಧ ಅಶುದ್ಧ ತತ್ವ ಅನ್ನೋದಿದೆ ಅಂತಾರೆ. ಇದು ಶುದ್ಧವಾಗಿದ್ರು ಇದರಲ್ಲಿ ಅಶುದ್ಧನ ಸೇರಿಸಿದ್ದಾರೆ, ಯಾಕೆಂದ್ರೆ ಅವನ ಪರಂಪರೆ ಮತ್ತು ಅವನ ಕರ್ಮಕ್ಕೆ ಅನುಗುಣವಾಗಿ ಅಶುದ್ಧವನ್ನ ಈ ಶುದ್ಧತೆಯಲ್ಲಿ ಸೇರಿಸಿದ್ರು. ಇನ್ನ ಅಶುದ್ಧ ತತ್ವ, ಪೂರ್ಣವಾಗಿ ಅಶುದ್ಧ ತತ್ವ ಅಂತಂದ್ರೆ ಏನು ಅಂತ ತಿಳ್ಕೊಂಡಾಗ ಅದರಲ್ಲಿ ಯಾವ್ಯಾವ ಬರುತ್ತಪ್ಪ ಅಂದಾಗ, ಪ್ರಕೃತಿ ಬರುತ್ತೆ, ಅಹಂಕಾರ ಬರುತ್ತೆ, ಬುದ್ಧಿ ಬರುತ್ತೆ, ಮನಸ್ಸು ಬರುತ್ತೆ, ಪಂಚಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರೆಗಳು, ಪಂಚೇಂದ್ರಿಯಗಳು, ಪಂಚಭೂತಗಳು, ಈ ಎಲ್ಲ ತತ್ವಗಳು ಆಧಾರವಾಗಿರ್ತಕ್ಕಂಥದ್ದು ಎಲ್ಲಿ ಈ ಅಶುದ್ಧ ತತ್ವದಲ್ಲಿ ಇದ್ದುಕೊಂಡು ಇವೆಲ್ಲ ತತ್ವಗಳು ಯಾರ ಮೇಲೆ ಆಧಾರವಾಗಿದ್ಯಪ್ಪ ಅಂದ್ರೆ ಭಗವತಿಯ ಮೇಲೆ, ಆ ಪರತತ್ವವನ್ನ ಕೊಟ್ಟಿರ್ತಕ್ಕಂಥ ಆ ಭಗವತಿಯ ಮೇಲೆ ಇವೆಲ್ಲ ಆಧಾರವಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೂಡ ಹೇಳ್ತಾರೆ, ಮತ್ತಃ ಪರತರಂ ನಾನೇ ಕಿಂಚಿದಸ್ತಿ ಧನಂಜಯ ಅಂತ ಅಂದ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಕೂಡ ಹೇಳ್ತಾರೆ. ಅಂದ್ರೆ ಈ ಜಗತ್ತಿನಲ್ಲಿ ನನಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ, ಈ ಜಗತ್ತಲ್ಲಿ ಯಾವುದೂ ಇಲ್ಲ ನನ್ಗಿಂತ ಶ್ರೇಷ್ಠವಾದದ್ದು, ಎಲ್ಲದರಲ್ಲೂ ನಾನಿದ್ದೀನಿ, ಎಲ್ಲವೂ ನನ್ನಿಂದ ಅಂತ ಅಂದ್ಬಿಟ್ಟು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೂಡ ಹೇಳ್ತಾರೆ. ಅದನ್ನೇ ಈ ಲಲಿತಾ ಸಹಸ್ರನಾಮದಲ್ಲಿ ದೇವಿಯ ಮೂಲಕ ನಾವು ಹೇಳ್ತಾ ಇದ್ದೀವಿ. ಏನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾರೋ ಅದನ್ನೇ ಈ ಲಲಿತಾ ಸಹಸ್ರನಾಮದಲ್ಲಿ ದೇವಿಯ ಮೂಲಕ ನಾವು ಹೇಳ್ತಾ ಇದ್ದೀವಿ. ಆ ದೇವಿ ಅನ್ನೋಳು ಬರೀ ಸೃಷ್ಟಿಯ ಹೊರಗಿರುವವಳು ಅಲ್ಲ, ಸೃಷ್ಟಿ ಮಾಡ್ಬಿಟ್ಟು ಅವಳು ಎಲ್ಲೂ ಇಲ್ಲ, ಅವಳು ಎಲ್ಲಿದ್ದಾಳೆ, ಸೃಷ್ಟಿಯ ಪ್ರತಿಯೊಂದು ತತ್ವದಲ್ಲಿಯೂ ವ್ಯಾಪಿಸಿದಾಳೆ. ನೀವು ಈ ಸೃಷ್ಟಿಲಿ ಏನೇನ್ ನೋಡಿ, ಯಾವ್ಯಾವ ವಸ್ತುಗಳು ನೋಡಿ, ಚೇತನ ಜಡ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಆ ಮಾತೆ ಆವರಿಸಿದಾಳೆ ಅಂತ ಹೇಳ್ತಾರೆ. ಆವರಿಸಿ ತತ್ವಾಸನಳಾಗಿದ್ದಾಳೆ. ಇಲ್ಲಿ ತತ್ವಾಸನ ಅಂದ್ರೆ ತತ್ವ ಪ್ಲಸ್ ಆಸನ, ತತ್ವಾಸನ ಆಗತ್ತೆ ಅಂದ್ರೆ ಆಸನದ ಮೇಲೆ ಕುಳಿತಿರೋರು ಇಲ್ಲಿ ಪ್ರಧಾನವಾಗ್ತಾರೆ. ಆಸನ ಅಂದಾಗ ಆ ಆಸನದ ಮೇಲೆ ಯಾರು ಕೂತಿರ್ತಾರೋ ಅವರು ಪ್ರಧಾನ ಆಗ್ತಾರೆ. ಈಗ ಸಿಂಹಾಸನ ಅಂತೀವಿ, ಸಿಂಹಾಸನದ ಮೇಲೆ ಯಾರು ಕೂತಿರ್ತಾರೆ, ರಾಜ, ಆ ರಾಜನೇ ಪ್ರಧಾನ. ಸಿಂಹಾಸನ ಅಂದಾಗ ನಾವು ಸಿಂಹಾಸನ ನೋಡಲ್ಲ, ಆ ರಾಜನ್ ನೋಡ್ತೀವಿ. ಯಾಕೆ ಅಂತಂದ್ರೆ ಅವನು ಕೂರ್ವಿಕೆಯಿಂದ ಅವನು ಯಾವಾಗ ಆ ಸಿಂಹಾಸನದ ಮೇಲೆ ಕೂರ್ತಾನೋ ಆಗ ಏನಾಗತ್ತೆ, ಆ ಸಿಂಹಾಸನಕ್ಕೆ ಶಕ್ತಿ ಅನ್ನೋದು ಉಂಟಾಗುತ್ತೆ. ನಾವೀಗ ಅರಮನೆಗೆ ಹೋದಾಗ ಮಹಾರಾಜರು ಸಿಂಹಾಸನವನ್ನ ನೋಡ್ತೀವಿ. ಆ ಸಿಂಹಾಸನನ ಯಾಕೆ ಅವರು ಅಷ್ಟು ಇದಾಗಿಟ್ಟಿದ್ದಾರೆ ಅಂತಂದ್ರೆ, ಆ ಸಿಂಹಾಸನದ ಮೇಲೆ ಆ ಮಹಾರಾಜರು ಕೂತಾಗ ಆ ಸಿಂಹಾಸನಕ್ಕೆ ಅಷ್ಟೊಂದು ಶಕ್ತಿ ಬರ್ತಾ ಇತ್ತು ಅನ್ನೋ ಕಾರಣಕ್ಕೆ ಮಹಾರಾಜರು ಇಲ್ಲಿ ಕಾರಣ ಆ ಸಿಂಹಾಸನವನ್ನು ಈಗ ನಮಗ್ ತೋರಿಸ್ತಾ ಇದ್ದಾರೆ. ಆದ್ರಿಂದ ಶಕ್ತಿ ಅನ್ನೋದು ಆ ಕೂತವರು ಆ ಸಿಂಹಾಸನದ ಮೇಲೆ ಕೂತವ್ರ ಮೇಲೆ ಅದು ಪ್ರಧಾನವಾಗಿರುತ್ತೆ ಆ ಶಕ್ತಿ ಅನ್ನೋದು. ಆದ್ರಿಂದ ಇಲ್ಲಿ ಆ ತತ್ವಗಳ ಮೇಲೆ ಅಮ್ಮ ಅಧಿಷ್ಠ ಆಗಿದ್ದಾಳೆ. ಏನ್ ಈ ಪರಬ್ರಹ್ಮನ ತತ್ವ ಅಂತ ಹೇಳಿದ್ವಿ, ಆ ಪರ ಮಾತೆಯ ತತ್ವ ಅಂತ ಏನ್ ಹೇಳ್ತಾ ಇದ್ದೀವೋ ಆ ತತ್ವದ ಮೇಲೆ ಅಮ್ಮ ಅಧಿಷ್ಠಳಾಗಿದ್ದಾಳೆ, ಅಮ್ಮ ಕೂತಿದ್ದಾಳೆ. ಆದ್ರಿಂದ ಆ ತತ್ವಾಸನಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮುಂದಿನ ನಾಮ ತತ್ವಮಯಿ. ಮಯಿ ಅಂತಂದ್ರೆ ಏನಪ್ಪ ಅಂತಂದ್ರೆ ಎಲ್ಲ ಕಡೆ ಏನ್ ತುಂಬ್ಕೊಂಡೋಗಿರುತ್ತೋ, ಒಂದು ಈಗ ಲೋಟ,
ಆ ಲೋಟ ತುಂಬಾ ನೀರು ತುಂಬಿಟ್ಟಾಗ ಎಣ್ಣೆ ಅದು ನೀರಿನಿಂದ ತುಂಬಿರೋದಕ್ಕೆ ಆ ಲೋಟಕ್ಕೆ ನೀರಿನಿಂದ ತುಂಬಿರೋದನ್ನ ಅಲ್ಲಿ ಕಾಣ್ತೀವಿ. ಅವಾಗ ಅದನ್ನ ಮಯ್ಯಿ ಅಂತ ಕರಿತೀವಿ. ಆ ತತ್ವದ ಮೇಲೆ ಅಮ್ಮ ಕೂತಿದ್ರು ಕೂಡ ಆ ಶಕ್ತಿಯಿಂದ ಆಸನ ಎಲ್ಲ ಏನಾಗಿದೆ ಅಮ್ಮನಾಗೆ ನಮಗ್ ಕಾಣ್ತಾ ಇದೆ. ಆ ಆಸನ ಕೂಡ ಅಮ್ಮನಾಗೆ ನಮಗ್ ಕಾಣುತ್ತೆ. ಇದಕ್ಕೊಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ಒಂದು ಉಂಗುರ. ಈಗ ನಮ್ ಬಳಿ ಒಂದು ಉಂಗುರ ಇದೆ. ಆ ಉಂಗುರ ಈಗ ನಮಗ್ ಬೇಡ ಅಂತ ಅಂದಾಗ ಏನ್ ಮಾಡ್ತೀವಿ, ನಾವು ಅದನ್ನ ಕರಗಿಸ್ಬಿಡ್ತೀವಿ. ಅದನ್ನ ಆ ಆಕಾರನ ತೆಗ್ದಾಕ್ಬಿಡ್ತೀವಿ. ಆ ಆಕಾರ ತೆಗ್ದಾಗ ಏನಾಗತ್ತೆ, ಆ ಉಂಗುರ ಬಂಗಾರ ಆಗತ್ತೆ. ಅದೇ ರೀತಿ ತತ್ವಾಸನ ರೂಢಲಾಗಿರ್ತಕ್ಕಂಥ ಅಮ್ಮ ತತ್ವಮಯಿಯಾಗಿ ಬಂಗಾರದ ಗಟ್ಟಿಯಂತೆ ಪ್ರಕಾಶಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. ಅಂದ್ರೆ ಯಾವ ರೀತಿ ಬಂಗಾರದ ಗಟ್ಟಿ, ಆ ಬಂಗಾರದ ಗಟ್ಟಿಯಿಂದ ನಾವು ವಿವಿಧ ಆಕಾರದ ವಸ್ತುಗಳನ್ನ ನಾವು ತಯಾರು ಮಾಡ್ತೀವಿ. ಅದೇ ರೀತಿ ಅಮ್ಮ ಅನ್ನೋಳು, ತತ್ವಮಯಿ ಆದಂತ ಅಮ್ಮ ಅನ್ನೋಳು ಬಂಗಾರದ ಗಟ್ಟಿ ಅಂತ ಅಂದ್ಬಿಟ್ಟು ಈ ನಾಮದಿಂದ ಅವಳೇನ್ ಮಾಡ್ತಾಳೆ, ವಿವಿಧ ಆಕಾರಗಳಲ್ಲಿ ವಿವಿಧ ರೂಪಗಳಲ್ಲಿ ನಮ್ಗೆ ಈ ಜಗತ್ತಿನಲ್ಲಿ ಕಾಣಿಸ್ತಾ ಇದ್ದಾಳೆ. ಆದ್ರೆ ಅವಳು ಬಂಗಾರದ ಗಟ್ಟಿ ಇದ್ದಾಗೆ ಅಂತ ಅಂದ್ಬಿಟ್ಟು ಈ ನಾಮ ನಮ್ಗೆ ತಿಳಿಸ್ತಾ ಇದೆ. ಮುಂದಿನ ನಾಮ ಪಂಚಕೋಶಾಂತರ ಸ್ಥಿತ ಅಂತ ಅಂದ್ಬಿಟ್ಟು ಇದೆ. ಪಂಚಕೋಶಾಂತರ ಸ್ಥಿತ ಅಂದ್ರೆ ಈ ಶರೀರ ಅಂದಾಗ ಈ ಶರೀರದಲ್ಲಿ ನಾವು ಪಂಚಕೋಶಗಳನ್ನ ಹೊಂದಿದ್ದೀವಿ ಅನ್ನೋದು ನಮ್ಗೆ ಗೊತ್ತು. ಆ ಪಂಚಕೋಶಗಳ ಒಳಗೆ ಧಾರಾಕಾಶದಲ್ಲಿ ಅಮ್ಮ ಸ್ಥಿತಳಾಗಿದ್ದಾಳಂತೆ. ಏನು ಈ ಪಂಚಕೋಶಗಳು ಇದೆಯೋ ನಮ್ಮ ಶರೀರದಲ್ಲಿ, ಅದರ ಒಳಗೆ ಅದರ ಧಾರಾಕಾಶದಲ್ಲಿ ಅಮ್ಮ ಸ್ಥಿತಳಾಗಿದ್ದಾಳೆ ಅಂತ ಹೇಳ್ತಾರೆ. ಈ ಪಂಚಕೋಶಗಳು ಅಂದಾಗ ನಾವೇನ್ ಅನ್ಕೊತೀವಿ, ಈ ಪಂಚಕೋಶಗಳಿಂದಲೇ ನಮ್ ಶರೀರ ಆಗಿದೆ, ಈ ಪಂಚಕೋಶಗಳೇ ನಾವು ಅಂತ ನಾವ್ ಅನ್ಕೊಂಡಿದೀವಿ. ಯಾವುದು ಈ ಸ್ಥೂಲ ದೇಹ ಏನಿದೆ ಇದನ್ನ ನಾವು ಅನ್ನಮಯ ಕೋಶ ಅಂತ ಕರಿತೀವಿ. ಇದ್ರ ಒಳಗಡೆ ಇರುವಂತದ್ದು ಪ್ರಾಣಮಯ ಕೋಶ ಅಂತ ಕರಿತೀವಿ. ಇದ್ರ ಒಳಗಡೆ ಮನೋಮಯ ಕೋಶ ಇದೆ ಅಂತೀವಿ. ಇದ್ರ ನಂತರ ಬುದ್ಧಿಯಿಂದ ಕೂಡಿರ್ತಕ್ಕಂಥ ವಿಜ್ಞಾನಮಯ ಕೋಶ ಅಂತ ಕರಿತೀವಿ. ಇದಾದ ನಂತರ ನಾವು ಆನಂದಮಯ ಕೋಶವನ್ನ ನಾವು ಕಾಣ್ತಾ ಹೋಗ್ತೀವಿ. ಹೀಗೆ ಒಂದು ಚೀಲದ ಒಳಗೆ ಇನ್ನೊಂದು ಚೀಲ, ಈಗ 5 ಚೀಲಗಳನ್ನ ನಾವು ಈ ಪಂಚಕೋಶಗಳು ಅನ್ನೋ ರೀತಿಯಲ್ಲಿ ಕಾಣ್ತೀವಿ. ಈ 5 ಚೀಲಗಳಲ್ಲಿ, ಈ ಪಂಚಕೋಶಗಳಲ್ಲಿ ಅಮ್ಮ ಇದ್ದಾಳೆ ಅಂತ ಅಂದ್ಬಿಟ್ಟು ನಮ್ಗೆ ತಿಳಿದು ಬರುತ್ತೆ. ಹಾಗಾದ್ರೆ ಅಮ್ಮನನ್ನ ಕಾಣಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಈ ಪಂಚಕೋಶಗಳೆಲ್ಲ ಅಮ್ಮ ಇದ್ದಾಳೆ ಅಂತ ನಮಗ್ ಗೊತ್ತಾಯ್ತು. ಆ ಪಂಚಕೋಶಗಳ ಒಳಗೆ ಧಾರಾಕಾಶದಲ್ಲಿ ಅಮ್ಮ ಇದ್ದಾಳೆ ಅಂತ ಅಂದ್ಬಿಟ್ಟು ನಮಗ್ ತಿಳಿದು ಬಂತು. ಹಾಗಾದ್ರೆ ಆ ಅಮ್ಮನ್ನ ನಾವು ಕಾಣ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದಾಗ, ನಾವು ಈ 5 ಕೋಶಗಳು ನಾನಲ್ಲ, ಏನು ನಾವು ಅನ್ಕೊಂಡಿದೀವಿ, ಈ ಬುದ್ಧಿ ನಾನು, ಈ ದೇಹ ನಾನು, ಈ ಮನಸ್ಸು ನಾನು, ಈ ಶರೀರ ನಾನು ಅಂತ ಏನು ನಾವು ಅನ್ಕೋತಾ ಇದ್ದೀವೋ ಇದ್ಯಾವುದು ನಾನಲ್ಲ ಅಂತ ನಾವು ಜ್ಞಾನವನ್ನ ಹೊಂದಿದಾಗ ಮಾತ್ರ ನಾವು ಆ ಮಾತೆನ ನಾವು ಕಾಣ್ತೀವಿ. ಏನು ಆ ಆಕಾಶದ ಒಳಗಡೆ ಇದ್ದಾಳ ಅಮ್ಮ ಸ್ಥಿತಳಾಗ ಅಲ್ಲಿ ಕೂತಿದ್ದಾಳ, ಅವಳನ್ನ ನಾವು ಆ ಕಾಣ್ತೀವಿ. ಈ ಅನ್ನಮಯ ಕೋಶ ಅನ್ನೋದು ಹೇಗಿರುತ್ತಪ್ಪ ಅಂತಂದ್ರೆ, ಏನು ಆಹಾರದಿಂದ ಬೆಳೆದಂತ ಕೋಶ ಈ ದೇಹ. ಈ ದೇಹ ಅನ್ನೋದು ಆಹಾರದಿಂದ ಇದು ಬೆಳ್ಕೊಂಡಿರುತ್ತೆ. ಇದು ಹುಟ್ಟುತ್ತೆ ಮತ್ತು ಸಾಯುತ್ತೆ. ಇದಕ್ಕೆ ಒಂದು ನಿಜವಾದ ಒಂದು ಸ್ಥಿತತ್ವ ಅನ್ನೋದು ಇಲ್ಲ. ಇದು ಹುಟ್ಟುತ್ತೆ ಮತ್ತೆ ಹೋಗ್ತಾ ಇರುತ್ತೆ, ಇದಕ್ಕೆ ನಿಜತ್ವ ಅನ್ನೋದು ಇಲ್ಲ. ಆದ್ರಿಂದ ಈ ದೇಹ ನಾನಲ್ಲ. ಈ ದೇಹ ಅನ್ನೋದೇನಪ್ಪಾ ಅಂತಂದ್ರೆ ಒಂದು ದೇವಾಲಯ ಇದ್ದಾಗೆ. ಇದ್ರ ಒಳಗಡೆ ಅಮ್ಮ ಇದ್ದಾಳೆ, ಈ ದೇಹದ ಒಳಗಡೆ ಅಮ್ಮ ಇದ್ದಾಳೆ ಅಂತ ಜ್ಞಾನ ಬಂದಾಗ ನಮ್ಗೇನಾಗತ್ತೆ, ಈ ದೇಹ ಅನ್ನೋದು ದೇವಾಲಯ ಅಂತ ನಾವು ತಿಳ್ಕೊತೀವಿ.
ಆದ್ರೆ ಅಜ್ಞಾನದಲ್ಲಿದ್ದಾಗ ಈ ದೇಹ ನಾನು ಅಂತ ಅನ್ಕೊಂತೀವಿ. ಆದ್ರಿಂದ ಈ ದೇಹ ನಾನು ಅನ್ನೋ ಭ್ರಮೆಯಿಂದ ನಾವು ಏನ್ ಮಾಡ್ಬೇಕು, ದೂರ ಆಗ್ಬೇಕು. ಆಗ ದೂರ ಆದಾಗ ನಾವು ಅಮ್ಮನನ್ನ ಕಾಣ್ತೀವಿ. ಈ ಉಸಿರಾಟ, ಈ ಜೀವಶಕ್ತಿ, ಈ ಪಂಚ ಪ್ರಾಣಗಳೇನಿದೆ ಇವೆಲ್ಲ ಎಲ್ಲಿಗೆ ಸೇರುತ್ತೆ, ಪ್ರಾಣಮಯ ಕೋಶ ಅನ್ನೋದ್ರಲ್ಲಿ ಇವೆಲ್ಲ ಇರುತ್ತೆ. ಏನ್ ನಾವು ಉಸಿರಾಡ್ತಾ ಇದ್ದೀವಿ, ಏನ್ ಈ ಜೀವನದ ಜೀವಶಕ್ತಿ ಅನ್ನೋದಿದೆ, ಏನ್ ಈ ಪಂಚ ಪ್ರಾಣಗಳಿದೆ, ಇದೆಲ್ಲ ಎಲ್ಲಿದೆ, ಪ್ರಾಣಮಯ ಕೋಶದಲ್ಲಿ ಇದೆ. ಇದೇನ್ ಮಾಡುತ್ತೆ, ನಮ್ಮ ಹೃದಯದ ಬಡಿತ, ಈ ಹೃದಯದಲ್ಲಿ ಬಡಿತ ಏನಾಗ್ತಾ ಇದೆ ಅದು, ಉಸಿರಾಟ, ಈ ಚಲನ ವಲನ, ಈ ಎಲ್ಲ ಕೂಡ ಯಾವ್ದ್ರ ಮೂಲಕ ಆಗ್ತಾ ಇದೆ, ಈ ಪ್ರಾಣಮಯ ಕೋಶದ ಮೂಲಕ ಇದು ನಡೀತಿದೆ. ಇದು ಯಾವ್ದ್ರಿಂದ ನಡೀತಾ ಇದೆ, ಈ ಎಲ್ಲ ನಾವು ಹೇಗೆ ಉಸಿರಾಡ್ತಾ ಇದ್ದೀವಿ, ಹೇಗೆ ಚಲನೆ ನಡೆಸ್ತಾ ಇದ್ದೀವಿ ಅನ್ನೋದೆಲ್ಲ ಯಾವ್ದ್ರಿಂದ ನಡೆಸ್ತಾ ಇದೀವಿ, ಯಾವ್ದು ನಡೆಸ್ತಾ ಇರೋದ್ ಯಾವ್ದು, ನಾವು ನಡೆಸ್ತಾ ಇದ್ದೀವ, ಈ ಉಸಿರಾಟ ನಾವು ಆಡ್ತಿದ್ದೀವ ಅಷ್ಟೇ. ಯಾವ್ದ್ರಿಂದ ನಡೀತಾ ಇದೆ ಇದು ಅಂತ ಅಂದ್ಬಿಟ್ಟು ನಾವು ತಿಳ್ಕೊಂಡಾಗ ನಾವು ಚಲಿಸ್ತಾ ಇದ್ದೀವಿ, ಎಲ್ಲ ಕಡೆಗೂ ಓಡಾಡ್ತೀವಿ, ನಮಗ್ ಶಕ್ತಿ ಇದೆ, ಇದೆಲ್ಲ ಎಲ್ಲಿಂದ ಬಂತು ಅಂತ ನಾವು ನೋಡಿದಾಗ ಆ ದೇವಿನೇ ಚೇತನ ರೂಪಳಾಗಿ ನಮ್ಮ ಶರೀರದಲ್ಲಿ ಇದೆಲ್ಲ ನಡೆಸ್ತಾ ಇದ್ದಾಳೆ ಅನ್ನೋ ಜ್ಞಾನ ನಮ್ಗೆ ಉಂಟಾದಾಗ ಏನಾಗತ್ತೆ, ಈ ಪ್ರಾಣಮಯ ಕೋಶ ಕೂಡ ನಾನಲ್ಲ, ಇದು ಕೂಡ ಆ ಮಾತೆ ಇದೆ ಅನ್ನೋ ಜ್ಞಾನ ನಮ್ಗೆ ಬರುತ್ತೆ. ಆಮೇಲೆ ನಾವು ಮುಂದಕ್ಕೆ ಹೋದಾಗ ಮನೋಮಯ ಕೋಶಕ್ಕೆ ಹೋಗ್ತೀವಿ. ಇದರಲ್ಲಿ ಮನಸ್ಸಿನ ಭಾವನೆಗಳೇನಿರುತ್ತೆ, ಆಸೆಗಳು, ಸಂಕಲ್ಪ, ವಿಕಲ್ಪ, ಇವೆಲ್ಲ ಎಲ್ಲಿ ನಡೀತಾ ಇರುತ್ತಪ್ಪ ಅಂದ್ರೆ ಈ ಮನಸ್ಸಿನಲ್ಲಿ ನಡೀತಾ ಇರುತ್ತೆ. ಇದು ಚಂಚಲವಾದಂಥದ್ದು ಈ ಮನಸ್ಸು. ಆದ್ರೆ ಈ ಮನಸ್ಸಿನ ಮೂಲಕವೇ ನಾವು ಸಾಧನೆ ಮಾಡುವಂತ ಶಕ್ತಿ ಕೂಡ ಇದೆ. ಈ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡಿದಾಗ ಆ ಸಾಧನೆ ಮಾಡುವಂತ ಒಂದು ಶಕ್ತಿ ಇದೆ. ಅಂತ ಒಂದು ಸಂಸ್ಕಾರವಾದಂತ ಒಂದು ಮನಸ್ಸಿನಿಂದ ನಾವು ಸಾಧನೆ ಕಡೆಗೆ ಹೊರಟಾಗ ಒಳ್ಳೆ ಆಲೋಚನೆ, ಶ್ರದ್ಧೆ, ವಿಶ್ವಾಸ ಇವುಗಳನ್ನೆಲ್ಲ ಹೊಂದಿ ನಾವು ಅಂತರ್ಮುಖತೆಯಿಂದ ಆ ಅಮ್ಮನನ್ನ ನಾವು ನೋಡಿದಾಗ ನಮ್ಗೆ ಅರಿವಾಗತ್ತೆ, ಅಲ್ಲಿ ಅಮ್ಮ ಇದ್ದಾಳೆ. ನಾನು ಅಂತ ನಾನು ಏನ್ ಹೇಳ್ತಾ ಇದ್ದೀನೋ, ಈ ಮನಸ್ಸು ನಾನು ಅಂತ ನಾನು ಏನ್ ಹೇಳ್ಕೊತಾ ಇದ್ದೀನೋ ಇದು ನಾನಲ್ಲ, ಇದು ಅಮ್ಮ, ಅಮ್ಮನಿಂದ ಇದೆಲ್ಲ ನಡೀತಾ ಇದೆ ಅನ್ನೋ ಒಂದು ಜ್ಞಾನ ಆಗ ಆ ಸಾಧನೆಯಿಂದ ನಮ್ಗೆ ತಿಳಿದ್ಬಿಡುತ್ತೆ. ಇನ್ನು ಮುಂದಿನದು ವಿಜ್ಞಾನಮಯ ಕೋಶ. ಇದರಲ್ಲಿ ಬುದ್ಧಿ, ವಿವೇಕ, ನಿರ್ಣಯ ಮಾಡುವಂತ ಶಕ್ತಿ, ಜ್ಞಾನ ಇವುಗಳನ್ನೆಲ್ಲ ನಾವು ಕಾಣ್ತಾ ಹೋಗ್ತೀವಿ ಈ ವಿಜ್ಞಾನಮಯ ಕೋಶದಲ್ಲಿ. ಆ ವಿಜ್ಞಾನಮಯ ಕೋಶದಲ್ಲಿ ಇವೆಲ್ಲ ಇದ್ದಾಗ ನಾವೇನ್ ಮಾಡ್ಬೇಕು, ಧರ್ಮ ಮಾರ್ಗದಲ್ಲಿ ನಡೆದು ವಿವೇಕದಿಂದ ಯಾವ್ದು ಸತ್ಯ ಯಾವ್ದು ಅಸತ್ಯ ಅಂತ ತಿಳ್ಕೊಂಡು ಆ ಮಾತೆಯ ಅನುಗ್ರಹಕ್ಕೆ ನಾವು ಹೊರಟಾಗ ನಮ್ಗನ್ಸುತ್ತೆ ಈ ವಿಜ್ಞಾನಮಯ ಕೋಶ ಕೂಡ ನಾನಲ್ಲ. ಏನ್ ನಾನು ಅನ್ಕೊಂಡಿದ್ದೀನಿ, ನನ್ಗೆ ಬುದ್ಧಿ ಇದೆ, ನಾನೇ ಎಲ್ಲ ನಡೆಸ್ತಾ ಇದ್ದೀನಿ, ನನಗ್ ವಿವೇಕ ಇದೆ, ನಾನೇ ನಿರ್ಣಯ ಮಾಡ್ತೀನಿ, ನಾನು ಏನಾಗ್ಬೇಕು, ನಾನು ಹೇಗಿರ್ಬೇಕು ಅಂತ ನಿರ್ಣಯ ಮಾಡ್ತೀನಿ ಅಂತ ನಾವ್ ಏನ್ ಅನ್ಕೊಂಡಿರ್ತೀವೋ ಅದು ಯಾವುದು ನಮ್ದಲ್ಲ. ಅದನ್ನೆಲ್ಲ ಮಾಡೋವಂಥಳು ಯಾರು, ಆ ಮಾತೆ. ಆ ಮಾತೆ ಕೂಡ ಎಲ್ಲಿದ್ದಾಳೆ, ಈ ವಿಜ್ಞಾನಮಯ ಕೋಶದಲ್ಲಿ ನಿಂತು ಆ ಕೆಲಸವನ್ನ ನಡೆಸ್ತಾ ಇದ್ದಾಳೆ. ಆದ್ರೆ ನಾವೇನ್ ಅನ್ಕೋತಾ ಇದ್ದೀವಿ, ನಾನು 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 ಈ ವಿಜ್ಞಾನಮಯ ಕೋಶ ಕೂಡ ನಾನು ಅಂತ ಅನ್ಕೊಂತಾ ಇದ್ದೀವಿ. ಇದು ನಾನಲ್ಲ ಅಂತ ಆ ಜ್ಞಾನದಿಂದ ನಮಗ್ ತಿಳಿದು ಬರುತ್ತೆ. ಇನ್ನು ಆನಂದಮಯ ಕೋಶ, ಇದು ಬಹಳ ಸೂಕ್ಷ್ಮವಾದಂತ ಕೋಶ. ಇದನ್ನ ನಾವೇನ್ ಯಾವಾಗ ನೋಡ್ತೀವಿ ಅಂತ ಅಂದ್ರೆ, ಆನಂದಮಯ ಕೋಶವನ್ನ ಈ ಗಾಢ ನಿದ್ರೆಯಲ್ಲಿ ನಮ್ಗೆ ಒಳ್ಳೆ ಆನಂದ, ಶಾಂತಿ ಇವುಗಳನ್ನ ನಾವು ಕಾಣ್ತೀವಿ. ಆ ಕಂಡಾಗ ಏನಾಗುತ್ತೆ, ನಾವು ಆನಂದವಾಗಿದ್ದೀವಿ ಅಂತ ನಾವು ನಂಗೆ ಒಳ್ಳೆ ನಿದ್ದೆ ಬಂದ್ಬಿಡ್ತು, ನಂಗೆ ತುಂಬಾ ಚೆನ್ನಾಗಿತ್ತು ಅಂತ ನಾವು ಅನ್ಕೊಂತೀವಿ. ಆದ್ರೆ ಆ ಆನಂದ ಕೂಡ ಅದು ನಿಜವಾದದ್ದಲ್ಲ, ಕ್ಷಣಿಕವಾದದ್ದು ಅಂತ ನಮ್ಮ ಅನುಭವಕ್ಕೆ ಬಂದಾಗ ಆ ಅಲ್ಲಿ ನಾವು ಮಾತೇನ ಧ್ಯಾನ ಮಾಡಿ, ಯಾವುದು ಪರಬ್ರಹ್ಮ
ಸ್ವರೂಪಿಣಿಯಿಂದ ಬರುತ್ತೋ ಆ ಮಾತೆಯಿಂದ ದೊರಕುವಂತ ಆನಂದವೇ ನಿಜವಾದ ಆನಂದ. ಆಕೆಯಲ್ಲಿ ನಾವು ಒಂದಾದಾಗ, ಆಕೆಯನ್ನ ಅರಿತಾಗ, ಅವಳೇ ಸರ್ವಸ್ವ ಅಂತ ನಾವು ತಿಳಿದಾಗ ದೊರೆಯುವಂತ ಆನಂದವೇ ನಿಜವಾದ ಆನಂದ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಾಗತ್ತೆ. ಮಾತೆ ಅನ್ನೋಳು ಈ ಪಂಚಕೋಶಗಳಲ್ಲೇ ಅಲ್ಲ. ಮಾತೆ ನಾವು ಇದ್ರಲ್ಲೆಲ್ಲ ಇದ್ದಾಳೆ ಅಂತ ನೋಡಿದ್ವಿ, ಈ ಪಂಚಕೋಶಗಳೇ ಅಲ್ಲ, ಇವುಗಳಿಗೂ ಅತೀತವಾದವಳು ಆ ಮಾತೆ. ಅಂತಹ ಮಾತೆನ ನಾವು ಅಂತರ್ಮುಖ ಪ್ರಜ್ಞೆ ಮೂಲಕ ಶ್ರದ್ಧೆ, ವಿಶ್ವಾಸ, ಭಕ್ತಿಯಿಂದ ನಾವು ಸದಾಕಾಲ ಆರಾಧನೆಯನ್ನ ಮಾಡ್ತಾ ಹೋದ್ರೆ ನಾವು ಆ ಮಾತೆನ ತಿಳಿತೀವಿ, ಕಾಣ್ತೀವಿ ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ನಿಸ್ಸೀಮ ಮಹಿಮಾ ನಿತ್ಯ ಯೌವನ ಮದಶಾಲಿನಿ ಅಂತ ಅಂದ್ಬಿಟ್ಟು ಇದೆ. ಸೀಮಾ ಅಂತಂದ್ರೆ ಏನಪ್ಪ ಅಂದಾಗ, ಆ ಸೀಮಾ ಅಂದಾಗ ಇಷ್ಟು ಸೀಮೆ ಅಂತ ಅಂದಾಗ ನಾವೇನಂತೀವಿ ಹದ್ದು. ಅಲ್ಲಿಗೆ ಒಂದು ಪರಿಮಿತಿನ ನಾವು ಕಾಣ್ತೀವಿ. ಹದ್ದು ಅಂದ್ರೆ ಅಲ್ಲೊಂದು ಪರಿಮಿತಿ ಅಂತ ಹೇಳ್ತೀವಿ. ಮಹಿಮಾ ಅಂದ್ರೆ ಅತೀತವಾದದ್ದು ಅಂತ. ಅಷ್ಟೊಂದು ಅವಳ ಮಹಿಮೆ, ಆ ಮಾತೆಯ ಮಹಿಮೆ ಅಂದಾಗ ಅಷ್ಟೊಂದು ಅತೀತವಾದದ್ದು ಅಂತ ನಮ್ಗೆ ಅನ್ಸುತ್ತೆ. ಆದ್ರಿಂದ ಅಮ್ಮ ಈ ಪಂಚಕೋಶಗಳಿಂದ ನಮ್ಮ ಶರೀರದಲ್ಲಿ ಪ್ರತಿಫಲಿಸ್ತಾ ಇದ್ದಾಳೆ ಅಂತಂದ್ರೆ ಅಷ್ಟಕ್ಕೆ ಅಮ್ಮ ಪರಿಮಿತಳಲ್ಲ, ಸೀಮಿತಳಲ್ಲ. ಅವಳು ಈ ಅತಲ, ಸುತಲ, ಪಾತಾಳ ಈ ಸಮಸ್ತ ಭುವನಗಳಲ್ಲೆಲ್ಲ ಪ್ರಕಾಶಿಸ್ತಾ ಇದ್ದಾಳೆ. ಬರೀ ನಮ್ಮ ಪಂಚಭೂತಗಳನ್ನೇ ಪ್ರಕಾಶಿಸ್ತಾ ಇಲ್ಲ, 7 ಲೋಕಗಳಲ್ಲೂ ಅತಲ, ಕುತಲ, ಪಾತಾಳ ಸಮಸ್ತ ಭುವನಗಳಿಗೂ ಕೂಡ ಅವಳು ಪ್ರಕಾಶವನ್ನ ಕೊಡ್ತಾ ಇದ್ದಾಳೆ, ಅಲ್ಲೆಲ್ಲ ಪ್ರಕಾಶಿಸ್ತಾ ಇದ್ದಾಳೆ. ಆದ್ರಿಂದ ಆ ಮಾತೆಗೆ ಹದ್ದು ಅನ್ನೋದು ಇಲ್ಲ. ನಮಗ್ ಮಾತ್ರ ಈ ಲೋಕಕ್ಕದ್ದು ಅನ್ನೋದು ಮಾತ್ರ ಇದೆ, ನಮಗ್ ಮಾತ್ರ ಹದ್ದು ಅನ್ನೋದು ಇದೆ. ಆದ್ರೆ ಆ ಲೋಕ ಮಾತೆ ಅನ್ನೋಳಿಗೆ ಹದ್ದಿಲ್ಲ ಅಂತ ಹೇಳ್ತಾರೆ. ನಿಸ್ಸೀಮ ಮಹಿಮಾ ಅಂತಂದ್ರೆ ನಿಸ್ಸೀಮ ಮಹಿಮಾ ನಿತ್ಯ ಯೌವನ ಮದಶಾಲಿನಿ ಅಂತ ಇದೆ. ಅಂದ್ರೆ ಮಹಿಮಾ ಅಂತಂದ್ರೆ ಅಷ್ಟೊಂದು ಪ್ರಸಿದ್ಧಿಯನ್ನ ಹೊಂದಿದವಳು ಅಂತ. ಅಂದ್ರೆ ತನ್ನ ರೂಪದಲ್ಲಿ ಯಾವುದೇ ಬದಲಾವಣೆಯನ್ನು ಹೊಂದದೆ ಯುಗಗಳು ಕಳೆದ್ರು ಅವಳು ಯೌವನಲಾಗೆ ಇರ್ತಾಳಂತೆ. ನಿತ್ಯ ಯೌವನೆ ಅಂದ್ರೆ ಎಷ್ಟೇ ಯುಗಗಳು ಕಳೀಲಿ, ಎಷ್ಟೇ ಕಾಲ ಕಳೀಲಿ, ಅಷ್ಟು ಯುಗಗಳಲ್ಲೂ ಅವಳು ಯೌವನೆಯಾಗಿ ತೇಜಸ್ನಿಂದ ಲಕ್ಷಣವಾಗಿ ಅದೇ ಚೈತನ್ಯ, ವರ್ಚಸ್ಸು ಇವುಗಳಿಂದ ಆ ಮಾತೆ ತುಂಬಿರ್ತಾಳೆ. ಉತ್ಸಾಹ, ಅವಳ ಭಾವದಲ್ಲಿ ನಾವು ನೋಡಿದಾಗ ಎಂತಹ ಉತ್ಸಾಹ ಇರುತ್ತೆ ಅಂದ್ರೆ ಅಂತಹ ಉತ್ಸಾಹ ಇರುತ್ತಂತೆ. ಆ ಉತ್ಸಾಹದ ಮದದಿಂದ ಅವಳು ಸದಾಕಾಲ ತೇಜಸ್ನಿಂದ ಕೂಡಿರ್ತಾಳೆ ಅಂತ ಹೇಳ್ತಾರೆ. ಆದ್ರೆ ಈ ಜೀವಿಗೆ ಇಲ್ಲ ಬದಲಾವಣೆ ಅನ್ನೋದು ಅವನ ಒಂದು ಪ್ರಕೃತಿಯ ನಿಯಮ. ಆ ನಿಯಮಕ್ಕೆ ಇವನು ಒಳಗಾಗ್ಲೇಬೇಕು. ಮಗು ಆಗ್ತಾನೆ, ದೊಡ್ಡವನಾಗ್ತಾನೆ, ಮುದುಕ ಆಗ್ತಾನೆ, ಮತ್ತೆ ತನ್ನ ಪ್ರಾಣವನ್ನ ಕಳ್ಕೊತಾನೆ. ಈ ರೀತಿ ಇವನಿಗೆ ಬದಲಾವಣೆ ಅನ್ನೋದು ಆಗ್ತಾ ಹೋಗುತ್ತೆ. ಆದ್ರೆ ಆ ಮಾತೆಗೆ ನಿತ್ಯ ಯೌವನ ರೂಪಳು, ಮದಶಾಲಿನಿ. ಆ ವರ್ಚಸ್ಸಿನ ಮದದಿಂದ ಅವಳು ಹೊಳಿತಾ ಇದ್ದಾಳಂತೆ ಆ ಮಾತೆ. ಆ ರೀತಿಯಲ್ಲಿ ಇದ್ದಾಳೆ ಅನ್ಬಿಟ್ಟು ಆ ಮಾತೆನ ವರ್ಣನೆ ಮಾಡ್ತಾ ಇದ್ದಾರೆ. ಯಾರಲ್ಲಿ ಅಂತಹ ಒಂದು ವರ್ಚಸ್ಸಿನ ಆನಂದದ ಒಂದು ಲಕ್ಷಣವನ್ನ ನಾವು ಕಾಣ್ತೀವೋ ಅವಳಿಗೆ ಶಾಲಿನಿ ಅಂತ ಕರೀತಾರೆ. ಸದಾಕಾಲ ಆನಂದ ಪರವಶಳಾಗಿ ಆ ಮಾತೆ ವರ್ಚಸ್ಸಿನಿಂದ ಕೂಡಿರ್ತಾಳೆ ಅಂತ ಅಂದ್ಬಿಟ್ಟು ಈ ನಾಮ ನಮಗ್ ತಿಳಿಸ್ತಾ ಇದೆ. ಆದ್ರಿಂದ ನಾವು ಕೂಡ ಆ ಮಾತೆನ ಆರಾಧನೆ ಮಾಡಿ ಅಂತ ಒಂದು ಅನಂತತೆಯ ಒಂದು ಆನಂದವನ್ನ ಹೊಂದೋಣ ಅಂತ ಹೇಳ್ತಾ ಇವತ್ತಿನ ತರಗತಿನ ಮುಗಿಸ್ತಾ ಇದ್ದೀನಿ. ಶ್ರೀ ಮಾತ್ರೆ ನಮಃ.